ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ದೇವತಾ ಕಾರ್ಯಗಳು ಎಷ್ಟು ಮುಖ್ಯನೋ ಪಿತೃ ಕಾರ್ಯಗಳು ಅಷ್ಟೇ ಮುಖ್ಯ ಆಗಿರುತ್ತೆ. ಪಿತೃ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಿವಿಧಾನದಲ್ಲಿ ಮಾಡಲಿಲ್ಲ ಅಂದರೆ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ, ಹಾಗೆ ಶ್ರಾದ್ದ ಕಾರ್ಯಗಳನ್ನು ವಿಧಿವತ್ತಾಗಿ ಹೇಗೆ ಮಾಡೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಖ್ಯಾತ ಶ್ರೀರಂಗಪಟ್ಟಣದ ಪುರೋಹಿತರಾಗಿರುವಂತಹ ಅಭಿಷೇಕ್ ಕಲ್ಯಾಣ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶ್ರೀಮತೆ ರಾಮಾನುಜಾಯತೆ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳೇ, ಮೊದಲಿಗೆ ಹೇಳಿ, ಈ ವರ್ಷ ಅಂದರೆ 2025ರಂದು ಪಿತೃಪಕ್ಷ ಯಾವ ದಿನಾಂಕದಿಂದ ಆರಂಭವಾಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ? 2025 ಮತ್ತು 26ನೇ ಈ ಒಂದು ಸಾಲಿನಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ 7ನೇ ತಾರೀಕು ಹುಣ್ಣಿಮೆ ಆದ ನಂತರದಿಂದ 21ನೇ ತಾರೀಕು ಮಹಾಲಯಮ ಅಮಾವಾಸ್ಯೆ ತನಕನೂ ಈ ಒಂದು ಪಿತೃಪಕ್ಷ ಕಾರ್ಯಕ್ರಮ ನಡೆಯುತ್ತೆ. ಓಕೆ. ಈ ಪಿತೃಪಕ್ಷದಲ್ಲಿ ನಾವು ಪಿತೃಗಳ ಕಾರ್ಯವನ್ನು ಅಂದರೆ ಶ್ರಾದ್ದ ಕಾರ್ಯವನ್ನು ಯಾಕೆ ಮಾಡಬೇಕು? ಪಿತೃಪಕ್ಷದಲ್ಲೇ ಯಾಕೆ ಶ್ರಾದ್ದವನ್ನು ನಾವು ಮಾಡಬೇಕು ಅಂತಂದರೆ, ವಿಶೇಷವಾಗಿ ಈ ಒಂದು ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದವರೆಗೂ ಪಿತೃಗಳಿಗೆ ಅಂತಲೇ ನಾವು 15 ದಿನವನ್ನು ಮೀಸಲಿಟ್ಟಿದ್ದೇವೆ. ಆ ಒಂದು 15 ದಿನದಲ್ಲಿ ನಾವು ಪಿತೃಗಳಿಗೆ ಒಂದು ಮೋಕ್ಷ ಸದ್ಗತಿಯನ್ನು ಕೊಡೋಕ್ಕೆ ಈ ಒಂದು ಕಾರ್ಯವನ್ನು ನಾವು ಶ್ರೀರಂಗಪಟ್ಟಣದಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯವನ್ನು ಮಾಡೋದ್ರಿಂದ ಪಿತೃಗಳಿಗೆ ಮೋಕ್ಷ ಸದ್ಗತಿಯನ್ನು ಕೊಟ್ಟು ಮತ್ತೆ ಒಂದು ಆ ಪುನರ್ಜನ್ಮಕ್ಕೆ ಅನುವು ಮಾಡಿಕೊಡೋಕ್ಕೆ ಆ ಒಂದು ಭಗವಂತನ ಅನುಗ್ರಹ ಸಿಗಲಿ ಅಂತೇಳಿ ಈ ಒಂದು ಪಿತೃಗಳಿಗೋಸ್ಕರನೇ ಈ ಒಂದು ಪಿತೃಪಕ್ಷದಲ್ಲಿ ನಾವು ಪಿತೃ ಕಾರ್ಯಗಳನ್ನು ಮಾಡಬೇಕು. ಓಕೆ. ಯಾಕೆ ಮಾಡಿದ್ರಿ ಅಂತ ಹೇಳಿದ್ರಿ ಗುರುಗಳ. ಈಗ ಈ ಶ್ರಾದ್ದ ಕಾರ್ಯಗಳನ್ನು, ಈ ಪಿತೃ ಕಾರ್ಯಗಳನ್ನು ಹೇಗೆ ಮತ್ತು ಎಲ್ಲಿ ಮಾಡಬೇಕು? ನಾವು ಹೇಗೆ ಎಲ್ಲಿ ಮಾಡಬೇಕು ಅಂತಂದರೆ, ನಿಮ್ಮ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸೋದೇನೆಂದರೆ, ಈ ಕಾರ್ಯವನ್ನು ನಾವು ಶ್ರೀರಂಗಪಟ್ಟಣದಲ್ಲಿ ನದಿ ತೀರದಲ್ಲಿ ಮಾಡ್ತಾ ಬರ್ತಾಯಿದ್ದೀವಿ. ಜೊತೆಯಲ್ಲಿ 7 ಪುಣ್ಯಕ್ಷೇತ್ರಗಳು ಅಂದರೆ ಕಾಶಿ, ಗಯಾ, ರಾಮೇಶ್ವರ, ಗೋಕರ್ಣ ಮತ್ತು ಶ್ರೀರಂಗಪಟ್ಟಣ, ಈ ಪುಣ್ಯಕ್ಷೇತ್ರಗಳಲ್ಲಿ ನದಿ ತೀರದಲ್ಲಿ ಹಾಗೂ ಸಮುದ್ರ ತೀರದಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತ ಶಾಸ್ತ್ರೋಕ್ತವಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಓಕೆ. ಹೇಗೆ ಮಾಡಬೇಕು ಇದನ್ನು? ಹೇಗೆ ಮಾಡಬೇಕು ಅಂತಂದರೆ, ಇದನ್ನು ಶ್ರಾದ್ದ ಅಂತೇಳಿದ್ರೆ ಶ್ರದ್ಧೇತಿ ಶ್ರಾದ್ದ ಅಂತ ಕರಿತೀವಿ. ಜೊತೆಯಲ್ಲಿ ಶ್ರಾದ್ದವನ್ನು ಸ್ವಗೃಹದಲ್ಲಿ ನಿಷೇಧ, ಅಂದರೆ ಮನೆ ಒಳಗಡೆ ಶ್ರಾದ್ದವನ್ನು ಮಾಡೋಕ್ಕೆ ಬರಲ್ಲ. ಅದೇ ರೀತಿಯಾಗಿ ಮನೆಯಿಂದ ಹೊರಗಡೆ ಇರುವಂಥ ತುಳಸಿ ಕಟ್ಟೆಯ ಬಳಿ ಹಾಗೂ ಕಲ್ಪವೃಕ್ಷದ ಬಳಿ ಹಾಗೂ ನದಿ ತೀರದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಹಾಗಾಗಿ ಈ ಒಂದು ಪಿತೃ ಕಾರ್ಯಗಳಿಗೆ ನಾವು ಈ ನದಿ ತೀರದಲ್ಲಿ ಮಾಡುವಾಗ ಸ್ನಾನ ಮತ್ತು ಮಡಿಗೆ ಅನುಕೂಲವಾಗಲಿ ಅಂಥೇಳಿ ನದಿ ತೀರ ಸಮುದ್ರ ತೀರದಲ್ಲಿ ಮಾಡಿದಾಗಲೇ ಈ ಒಂದು ಪುಣ್ಯ ಕಾರ್ಯಕ್ಕೆ ಶ್ರೇಷ್ಠ. ನೋಡಿ, ಪಿತೃಪಕ್ಷದಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯಗಳನ್ನು ಮಾಡಬೇಕು ಅಂತಂದರೆ, ಒಂದು ನದಿ ತೀರದಲ್ಲಿ ತಿಲ ತರ್ಪಣವನ್ನು ಕೊಡುವುದು, ಪಿಂಡ ಪ್ರದಾನ, ಅದರ ಜೊತೆಗೆ ತಿಲ ಹೋಮ, ನಾರಾಯಣ ಬಲಿ, ಈ ರೀತಿಯಾದಂಥ ಕಾರ್ಯಗಳನ್ನು ನಾವು ಪಿತೃಗಳಿಗೆ ಶಾಂತಿ ರೂಪದಲ್ಲಿ ನಾವು ಅವರಿಗೆ ಶ್ರಾದ್ದವನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ತಿಲ ತರ್ಪಣ ಅಂತಂದರೆ, ತಿಲ ಅಂದರೆ ಎಳ್ಳು, ತರ್ಪಣ ಅಂದರೆ ಅವರಿಗೆ ಅರ್ಘ್ಯವನ್ನು ಕೊಡುವುದು. ಈ ತಿಲ ತರ್ಪಣದಲ್ಲಿ ಅವರಿಗೆ ನಾವು ಶ್ರಾದ್ದವನ್ನು ಸಲ್ಲಿಸೋದ್ರಿಂದ ಅವರ ಮುಖಾಂತರದಲ್ಲಿ ಏನಾಗುತ್ತೆ, ಪಿತೃಗಳಿಗೆ ಶಾಂತಿ. ಅದೇ ರೀತಿಯಾಗಿ ತಿಲದಲ್ಲಿ ನಾವು ತಿಲ ಅಂಜಲಿ ಅಂತ ಕರಿತೀವಿ, ಅಂದರೆ ಋಣವನ್ನು ಕಳ್ಕೊಳ್ಳುವುದು ಅಂತೇಳಿ. ಅಂದರೆ ಋಣವನ್ನು ಕಳೆಯೋದ್ರಿಂದ ಅವರ ಒಂದು ಏನಿದೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ತಿಲವನ್ನು ಬಿಟ್ಟು ಅರ್ಘ್ಯದಲ್ಲಿ ಅವ್ರಿಗೆ ಶಾಂತಿಯನ್ನು ಸಲ್ಲಿಸ್ತಾ ಇರ್ತೀವಿ. ಜೊತೆಯಲ್ಲಿ ಪಿಂಡ ಪ್ರಧಾನ ಅಂದರೆ ಮನುಷ್ಯ ಹುಟ್ಟಿದಾಗಿಂದ ಸಾಯೋ ತನಕನೂ ನಾವು ಪಿಂಡದ ರೂಪದಲ್ಲೇ ಬಂದಿರ್ತೀವಿ. ಕೊನೆಯಲ್ಲಿ ಸತ್ತಾಗನೂ ಪಿಂಡದ ರೂಪದಲ್ಲೇ ಮನುಷ್ಯನ ಕಳಿಸ್ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಾವು ಅನ್ನದಲ್ಲಿ ಪಿಂಡವನ್ನು ಮಾಡಿ ನದಿ ತೀರದಲ್ಲಿ ಪಿಂಡ ಪ್ರದಾನ ಅಂದರೆ ತ್ರಿಪಿಂಡಿ ಶ್ರಾದ್ದ ಅಂತ ಕರಿತೀವಿ. ತ್ರಿಪಿಂಡಿ ಶ್ರಾದ್ದ ಅಂದರೆ ಪಿತಾ, ಪಿತಾಮಹ, ಪ್ರಪಿತಾಮಹ ಅಂತೇಳಿ 3 ಜನರಿಗೂ ಪಿಂಡವನ್ನು ಇಟ್ಟು ತಂದೆ, ತಾತ, ಮುತ್ತಾತನ ಋಣವನ್ನು ತೀರಿಸೋಕ್ಕೆ ನಮಗೆ ಈ ಒಂದು ಸಮಯದಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಹಂಗಾಗಿ ತಿಲ ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಿಸಿ ಅದಾದ ನಂತರ ತಿಲ ಹೋಮ ಅಂತ ಬರ್ತದೆ. ಅಂದರೆ ತಿಲದಲ್ಲೇ ಹೋಮವನ್ನು ಮಾಡಿ ಆ ಅಗ್ನಿಗೆ ಆಹುತಿಗಳನ್ನು ಕೊಟ್ಟಾಗ ಆ ತಿಲ ಅಂದರೆ ಪಂಚಭೂತಗಳಲ್ಲಿ ಲೀನವಾದಾಗ ಆ ಪಿತೃಗಳಿಗೆ ಬೇಗ ತಲುಪುತ್ತೆ ಅಂತೇಳಿ ನಾವು ತಿಲ ಹೋಮವನ್ನು ಮಾಡಿಸ್ತೀವಿ. ಜೊತೆಯಲ್ಲೇ ಮೋಕ್ಷ ನಾರಾಯಣ ಬಲಿ ಅಂತ ಇನ್ನೊಂದು ಪೂಜೆ ಇದೆ.
ಆ ಪೂಜೆಯನ್ನು ಸಹ ನದಿ ತೀರದಲ್ಲೇ ಮಾಡಿ, ಅಂದರೆ ಮೋಕ್ಷ ಸದ್ಗತಿಯನ್ನು ಕೊಡುವ ನಾರಾಯಣನ ನಾವು ಪೂಜೆಯನ್ನು ಮಾಡಿಕೊಂಡು ಈ ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ಪಿತೃಪಕ್ಷದಲ್ಲೇ ಮಾಡಿಸೋದ್ರಿಂದ ಪಿತೃಗಳಿಗೆ ಇನ್ನೂ ಅತಿ ಹೆಚ್ಚಾಗಿ ಪಿತೃ ಋಣಗಳನ್ನು ನಾವು ಕಳ್ಕೊಳ್ಳೋಕ್ಕೆ ಅವಕಾಶವಾಗಿರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಗಳ, ಈಗ ಈ ಪಿತೃಪಕ್ಷದಲ್ಲಿ ನಾವು ಈ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ನಮಗೆ ಪಿತೃದೋಷ ಪಿತೃಶಾಪ ಅದು ಉಂಟಾಗುತ್ತಾ? ಮತ್ತು ಇದನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಪಿತೃದೋಷ ಮತ್ತು ಪಿತೃಶಾಪ ಅಂತಂದರೆ ಪಿತೃಗಳ ಋಣವನ್ನು ನಮ್ಮ ಮೇಲೆ ಇಟ್ಟಿರ್ತಾರೆ. ಹಂಗಾಗಿ ತಂದೆ ತಾಯಿಯ ಋಣ, ಭೂಮಿಯ ಋಣ, ಗುರು ಋಣ, ಆ ರೀತಿಯಾಗಿ ನಾವು ಎಲ್ಲ ಋಣವನ್ನು ಆಯಾಯ ಜನ್ಮದಲ್ಲಿ ಕಳ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಮನುಷ್ಯ ಬದುಕಿದಾಗಿಂದ ಹಿಡಿದು ಸಾಯೋ ತನಕ ಎಲ್ಲವನ್ನೂ ಋಣದಲ್ಲೇ ಇರ್ತೀವಿ. ಹಂಗಾಗಿ ಪಿತೃಗಳಿಗೆ ಋಣವನ್ನು ತೀರಿಸುವಾಗ ನಾವು ಏನು ಮಾಡಬೇಕು, ತರ್ಪಣ ಪಿಂಡ ಪ್ರದಾನ ಕೊಟ್ಟೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗ್ತದೆ. ಜೊತೆಯಲ್ಲಿ ಅವರ ಒಂದು ಅನುಗ್ರಹ, ಅಂದರೆ ಯಾರು ಭಗವಂತನಿಗೆ ನಾವು ಏನು ಮಾಡ್ತೀವಿ ಅಂದರೆ ಹರಕೆಗಳನ್ನು ಕಟ್ಕೋತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಮಠಗಳಿಗೆ ಹೋಗ್ತೀವಿ, ಅಲ್ಲಿ ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ. ಅದೇ ರೀತಿ ನಮಗೆ ಭೂಮಿಗೆ ತಂದಂಥ ಪಿತೃಗಳಿಗೆ ನಾವು ಋಣವನ್ನು ತೀರ್ಸೋಕ್ಕೆ ಅವ್ರಿಗೆ ನಾವು ತರ್ಪಣ ಪಿಂಡ ಪ್ರದಾನಿಗಳನ್ನು ಮಾಡುವಾಗ ಆತ್ಮಗಳ ಸಂತೃಪ್ತಿ ಆಗಲಿ ಅಂತೇಳಿ ನಾವು ಕಾರ್ಯಗಳನ್ನು ಮಾಡಬೇಕು. ಆದರೆ ಪಿತೃಗಳಿಗೆ ಗೊತ್ತಿರೋದು ಎರಡೇ, ಒಂದು ಶಾಪ ಕೊಡುವುದು, ಇನ್ನೊಂದು ಆಶೀರ್ವಾದ ಮಾಡೋದು. ಅದೇ ರೀತಿ ನಾವು ಪಿತೃಗಳಿಗೆ ಒಂದು ಅನ್ನವನ್ನು ಒಂದು ನೀರನ್ನು ಇಡುವಾಗ ಏನಾಗ್ತದೆ, ಅವರ ಒಂದು ಮುಖಾಂತರದಲ್ಲಿ ನಮಗೆ ಅನುಗ್ರಹ ಆಗ್ತದೆ. ಅದೇ ರೀತಿ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಅಥವಾ ಪಿತೃಗಳಿಗೆ ಒಂದು ಟೈಮಲ್ಲಿ ನಾವು ಅವ್ರಿಗೆ ಅನ್ನ ಮತ್ತು ನೀರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರಿಂದ ಯಾವುದೇ ರೀತಿಯಾದಂಥ ಆಶೀರ್ವಾದಗಳು ನಮಗೆ ಲಭಿಸಲ್ಲ. ಆಗೇನಾಗ್ತದೆ, ನಾವು ಮಾಡುವಂಥ ಕೆಲಸ ಕಾರ್ಯದಲ್ಲಾಗಿರ್ಬೋದು, ಅಥವಾ ಮದುವೆ, ಮುಂಜಿ, ಗೃಹಪ್ರವೇಶ, ಅಥವಾ ಮನೆ ಕಟ್ಟುವಂಥದ್ದು ಸಮಯದಲ್ಲಿ ಸೈಟ್ ತೊಗೋಬೇಕು, ಕಾರ್ ತೊಗೋಬೇಕು, ಈ ರೀತಿ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಹೇಳ್ತೀವಿ ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಎಲ್ಲರ ಅನುಗ್ರಹ ಸಿಗಬೇಕು ಅಂತಂದಾಗ ಅದೇ ರೀತಿ ತಂದೆ ತಾಯಿಗೆ ಪಿತೃಗಳ ಆಶೀರ್ವಾದನೂ ನಮಗೆ ಬಹುಮುಖ್ಯ ಆಗ್ತದೆ. ಅದೇ ರೀತಿಯಾಗಿ ಅವರ ಅನುಗ್ರಹ ಸಿಕ್ತು ಅಂದರೆ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲೂ ನಮಗೆ ಯಶಸ್ಸು ಸಿಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ, ದೇವರಿಗೆ ಅಥವಾ ಮಠ ಮಂದಿರಗಳಿಗೆ ಹೋಗಿ ಎಲ್ಲ ಕೈ ಮುಗಿದು ಬಂದು ತಂದೆ ತಾಯಿಗೆ ಕೈ ಮುಗಿಲಿಲ್ಲ ಅಂತ ಹೇಳಿದ್ರೆ ಪಿತೃಗಳು ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಮ್ಮ ಯಾವುದೇ ಒಂದು ಅಭಿವೃದ್ಧಿಗೆ ಅವ್ರ ಕಡೆಯಿಂದ ಆಶೀರ್ವಾದ ಸಿಗಲ್ಲ. ಹಂಗಾಗಿ ಎಲ್ಲರೂ ಅಷ್ಟೇ ಅವರ ಒಂದು ಪಿತೃ ಋಣಗಳನ್ನ ತೀರಿಸ್ಕೊಳ್ಳೋಕ್ಕೆ ಈ ಒಂದು ಪಿತೃಪಕ್ಷದಲ್ಲಿ ಸಮಯ ಇರುತ್ತೆ. ಎಲ್ಲರೂ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ನಿಮ್ಮ ತಂದೆ ತಾಯಿಗಳ ಋಣವನ್ನು ಒಂದು ತರ್ಪಣ ಪಿಂಡ ಪ್ರದಾನ ತಿಲೋಮ ಮಾಡಿಸಿ ಅವರ ಋಣವನ್ನು ಕಳ್ಕೋಬೇಕು. ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ಯಥೇಚ್ಛವಾಗಿ ಪಿತೃಗಳು ಸಂತೃಪ್ತಿ ಆಗ್ತಾರೆ. ಅದೇ ರೀತಿಯಾಗಿ ಪಿತೃಗಳ ಹೆಸರನ್ನ ಹೇಳ್ಕೊಂಡು ದಾನ ಧರ್ಮಗಳನ್ನು ಮಾಡೋದ್ರಿಂದ ನಿಮ್ಮ ಒಂದು ಅಭಿವೃದ್ಧಿಯಲ್ಲಿ ತುಂಬ ಇನ್ನೂ ಏನೇನು ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದರಲ್ಲಿ ಎಲ್ಲ ಕಾರ್ಯದಲ್ಲೂ ಯಶಸ್ಸು ಸಿಗ್ತದೆ. ಓಕೆ ಗುರುಗಳ, ಇವಾಗ ಈ ಪಿತೃ ಕಾರ್ಯವನ್ನು ಯಾರು ಮಾಡಬೇಕು ಅಂದರೆ, ಈಗ ಒಬ್ಬ ತಂದೆ ತಾಯಿಗೆ ಒಂದಿಬ್ಬರು 3 ಜನ ಗಂಡು ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಯಾರು ಹಿರಿ ಮಗನ ಕಿರಿ ಮಗನ ಯಾರು ಈ ಕಾರ್ಯವನ್ನು ಕೂತ್ಕೊಂಡು ಮಾಡಬೇಕು? ಯಾರು ಮಾಡಬೇಕು ಅಂತಂದರೆ ಇಲ್ಲಿ ಏನಂದರೆ ಒಂದು ಕ್ವಶನ್ ಮಾರ್ಕು. ಈಗ ಇಬ್ಬರು ಮಕ್ಕಳು ಅಂದರೆ ತಂದೆ ತಾಯಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಅಥವಾ ಹೆಣ್ಣು ಮಕ್ಕಳು ಇರ್ತಾರೆ. ಎಲ್ಲರೂ ಯಾವುದೇ ತಂದೆ ತಾಯಿ ಮಕ್ಕಳು ಬೇರೆ ಆಗಲಿ ಅಂತ ಇಷ್ಟಪಡಲ್ಲ. ಅದೇ ರೀತಿಯಾಗಿ ಇಬ್ಬರು ಗಂಡು ಮಕ್ಕಳು, ಈಗ ತಂದೆಗೆ ಮಗನ ಇದರಲ್ಲಿ ದೊಡ್ಡವನಾಗಿರುವಂಥ ದೊಡ್ಡ ಮಗನೂ ಕಾರ್ಯ ಮಾಡಬೇಕು, ತಾಯಿಗೆ ಚಿಕ್ಕ ಮಗ ಕಾರ್ಯ ಮಾಡಬೇಕು. ಅದೇ ರೀತಿಯಾಗಿ ಇಬ್ಬರು ಒಂದು ಅನ್ಯೋನ್ಯತವಾಗಿ ಇದ್ದು ಕಾರ್ಯ ಮಾಡೋದ್ರಿಂದ ಪಿತೃಗಳು ಇನ್ನೂ ಅವರ ಕುಟುಂಬಕ್ಕೆ ಆಶೀರ್ವಾದವಾಗಿ ಬೆಳೆಸ್ತಾರೆ. ಅದೇ ರೀತಿಯಾಗಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಎಷ್ಟೋ ಜನ ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತೇಳಿ. ಅದೇ ರೀತಿಯಾಗಿ ಇವ್ರು ಏನು ಮಾಡಬೇಕು ಅಂದರೆ ಶ್ರಾದ್ದವನ್ನು ನಾವು ಎಲ್ಲ ಕೂಡು ಕುಟುಂಬವಾಗಿ ಕೂತ್ಕೊಂಡು ಶ್ರಾದ್ದ ಮಾಡೋದ್ರಿಂದ ಆ ಒಂದು ಪಿತೃಗಳಿಗೆ ಖುಷಿ ಆಗ್ತದೆ. ನೋಡಪ್ಪ, ನಮ್ಮ ಮಕ್ಕಳು ಬಂದು ನಮಗೆ ಕಾರ್ಯವನ್ನು ಮಾಡಿದ್ದಾರೆ, ಒಂದು ಎಳ್ಳು ನೀರನ್ನು ಕೊಟ್ಟು ನಮ್ಮ ಋಣವನ್ನು ಕಳೀತಾ ಇದ್ದಾರೆ ಅಂತೇಳಿ ಬರ್ತದೆ. ಅದೇ ರೀತಿ ಯಾವಾಗ ನೆಕ್ಸ್ಟು ಈಗ ನಮಗೆ ಗಂಡು ಮಕ್ಕಳಿಲ್ಲ, ನಮಗೆ ಹೆಣ್ಮಕ್ಳೇ ಇದ್ದಾರೆ, ನಾವೇನು ಮಾಡಬೇಕು ಅಂತ ಎಷ್ಟೋ ಜನ ಇದು ಮಾಡ್ತಾ ಇರ್ತಾರೆ. ಅದೇ ರೀತಿ ವಂಶಾಭಿವೃದ್ಧಿ ಅಂತೇಳಿದ್ರೆ ಈ ಶ್ರಾದ್ದವನ್ನು ಮಾಡಿ ವಂಶಾಭಿವೃದ್ಧಿ ಆದ ಗಂಡು ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕಂದರೆ ವಂಶ ಪಾರಂಪರ್ಯವಾಗಿ ಆತ್ಮ ಅನ್ನೋದು ಆ ಭಗವಂತನಲ್ಲಿ ಲೀನ ಆಗಬೇಕಂತೇಳಿದ್ರೆ ಆತ್ಮಕ್ಕೆ ಮಾಡುವಂಥ ಶಾಂತಿ ಕರ್ಮಗಳನ್ನು ನಾವು ಮಾಡ್ತಾ ಬರ್ತಾ ಇರಬೇಕು. ಅದೇ ರೀತಿ ಗಂಡು ಮಕ್ಕಳು ತಂದೆ ತಾಯಿಗೆ ಕುಟುಂಬಸ್ಥರಿಗೆ ಪಿತಾಮಹ ಪ್ರಪ್ರಪಿತಾಮಹ ಅಂತ ಕರಿತೀವಿ. ಹಾಗೆ 3 ತಲೆಮಾರಿಗೆ ಅವರು ಶ್ರಾದ್ದವನ್ನು ಮಾಡ್ಕೊಂಡು ಬರ್ತಾ ಇರಬೇಕು. ಜೊತೆಯಲ್ಲಿ ಗಂಡು ಮಕ್ಕಳಿಲ್ಲ, ನಮಗೆ ಹೆಣ್ಣು ಮಕ್ಕಳಿದ್ದಾರೆ, ನಾವೇನು ಮಾಡಬೇಕು ಅಂತೇಳಿದ್ರೆ
ಅವರ ಒಂದು ಏನಿದೆ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ನಾವು ಬ್ರಹ್ಮಚಾರಿಗಳನ್ನು ಕೂರಿಸಿ ಅವರ ಒಂದು ಅಣ್ಣನ ಸ್ಥಾನದಲ್ಲಿ ಕರ್ತೃವಿಗೆ ಆಗಿ ನಾವು ಅವನ್ನ ಕೂರಿಸ್ಕೊಂಡು ಅವರ ಕೈಲಿ ಶ್ರಾದ್ದವನ್ನು ಮಾಡಿಸ್ತೀವಿ. ಅಂದ್ರೆ ಹೆಣ್ಮಕ್ಳು ಸಂಕಲ್ಪ ಮಾಡಿದ್ರೆ ಸಾಕು, ಇರಬೇಕು ಜೊತೆಯಲ್ಲಿ ಇದ್ದು ಸಂಕಲ್ಪ ಮಾಡಿಕೊಂಡು ಅವರ ಒಂದು ತಂದೆ ತಾಯಿ ಹೆಸರು ಗೋತ್ರ ಪ್ರವರ ಎಲ್ಲ ಹೇಳ್ಕೊಂಡು ಆದಮೇಲೆ ಅವರ ಒಂದು ಮುಖಾಂತರದಲ್ಲಿ ಕರ್ತೃವನ್ನು ಅವ್ರ ಜೊತೆಯಲ್ಲೇ ಕೂರಿಸಿ ಅವ್ರ ಕೈಲಿ ಶ್ರಾದ್ದ ಮಾಡಿಸ್ತೀವಿ. ಗುರುಗಳಿಗೆ ಕೆಲವ್ರಿಗೆ ಮಕ್ಕಳೇ ಇರೋದಿಲ್ಲ, ಅವ್ರಿಗೆ ಹೇಗೆ? ಅಂದರೆ ಅದೇ ಶ್ರಾದ್ದದಲ್ಲಿ ನಾವು ಪ್ರಥಮವಾಗಿ ಏನು ತಗೋತೀವಿ ಅಂದರೆ ಈಗ ವಂಶಾಭಿವೃದ್ಧಿ, ಈಗ ಪಿತೃದೋಷ ಸ್ವಲ್ಪ ಜನಕ್ಕೆ ಪಿತೃದೋಷ ಇದೆ ಅಂತೇಳಿ ಸಂತಾನ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಮೊದಲನೇದಾಗಿ ಪಿತೃದೋಷ ಬಂದು ಅವ್ರಿಗೆ ಸಂತಾನದಲ್ಲಿ ಯಾಕೆ ವಿಳಂಬ ಆಯಿತು ಅದನ್ನು ನೋಡ್ತೀವಿ. ಯಾರಿಗೆ ಪಿತೃದೋಷ ಇದೆ ಅವ್ರಿಗೆ ಗಂಡು ಸಂತಾನ ಇಲ್ಲ ಅಂತೇಳಿ ಶಾಸ್ತ್ರದಲ್ಲಿದೆ. ಅದೇ ರೀತಿಯಾಗಿ ಈಗ ನಮಗೆ ಮಕ್ಕಳೇ ಇಲ್ಲ ಅಂತೇಳೋ ಪಕ್ಷದಲ್ಲಿ ಯಾರು ವ್ಯಕ್ತಿ ಬದುಕಿರ್ತಾರೋ ಅವರ ತಂದೆ ತಾಯಿ ಅವರು ಕರ್ತೃವಾಗಿ ಮಾಡ್ತಾ ಇರ್ತಾರೆ. ನಂತರದಲ್ಲಿ ಅವರ ಒಂದು ಅನುಪಸ್ಥಿತಿ ಅಂದರೆ ಅವರು ಕಾಲಾದ ನಂತರ ಅವ್ರಿಗೆ ಅಲ್ಲಿಗೆ ವಂಶನೇ ಇಲ್ಲ, ನಮ್ಗೆ ಯಾರು ಕಾರ್ಯ ಮಾಡೋರು ಇಲ್ಲ ಅಂತಂದರೆ ಅವರ ಕುಟುಂಬಸ್ಥರು ಯಾರು ಮಾಡ್ಬೋದು. ಇಲ್ಲ ನಮಗೆ ಮಕ್ಕಳೇ ಇಲ್ಲ, ನಮ್ಗೆ ಯಾರ ಕೈಲಿ ಕಾರ್ಯ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ಈಗ ತಂದೆ ಏನಾದ್ರು ಕಾಲ ಆಗಿದ್ದ ನಂತರದಲ್ಲಿ ತಾಯಿ ಆ ಕಾರ್ಯಗಳನ್ನು ಮಾಡಿಸ್ತಾ ಬರ್ಬೋದು, ಅಥವಾ ತಾಯಿ ಕಾಲ ಆದ ನಂತರದಲ್ಲಿ ಅವರ ಯಜಮಾನರು ಗಂಡ ಏನಿರ್ತಾರೆ ಅವರು ಈ ಕಾರ್ಯಗಳನ್ನು ಮುಂದುವರಿಸ್ತಾ ಬರ್ಬೋದು. ಇಬ್ಬರು ಕಾಲ ಆದ ನಂತರದಲ್ಲಿ ಅವರ ಕುಟುಂಬಸ್ಥರು ಯಾರು ಅವರ ಹೆಸರಲ್ಲಿ ತರ್ಪಣ ಪಿಂಡ ಪ್ರದಾನಗಳನ್ನು ಈ ಒಂದು ನದಿ ತೀರದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಓಕೆ ಗುರುಗಳೇ, ಮತ್ತು ಈಗ ಈ ಕಾರ್ಯವನ್ನು ಮಾಡೋದಕ್ಕೆ ಕೂತ್ಕೊಳ್ತಾರಲ್ಲ ಕರ್ತೃ, ಅವರ ಹೆಂಡತಿ ಏನಾದರೂ ಗರ್ಭಿಣಿ ಆಗಿದ್ದರೆ ಅಥವಾ ಚಿಕ್ಕ ಮಗು ಏನಾದರೂ ಇದ್ದರೆ ಅಥವಾ ಹೊಸದಾಗಿ ಏನಾದರೂ ಮದುವೆ ಆಗಿದ್ದರೆ ಅಂಥವ್ರು ಕೂತ್ಕೊಂಡು ಈ ಕಾರ್ಯ ಮಾಡಬಹುದಾ? ಅಂದರೆ ಕರ್ತೃವಿನ ಹೆಂಡತಿ ಗರ್ಭಿಣಿ ಆಗಿದ್ದಾರೆ ಅಂತಂದರೆ ಯಾವ ಉದ್ದೇಶಕ್ಕೋಸ್ಕರ ಇವರು ಕರ್ತೃವಾಗಿ ಮತ್ತು ಈಗ ತಾಯಿಯ ಮರಣಾಂತರನ ಅಥವಾ ತಂದೆಯ ಅವರಿಗೆ ಮರಣ ಆಗಿದ್ದಾರೆ ಅದನ್ನು ನೋಡಿಕೊಂಡು ನಾವು ಯಾವ ದಿವಸದ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂತಂದರೆ ಈ ಒಂದು ಪಿತೃದೋಷದಲ್ಲಿ ಅಕಸ್ಮಾತ್ ಅವರ ತಂದೆ ತಾಯಿ ಏನಾದರೂ ಕಾಲ ಆಗಿತ್ತು ಅಂತಂದರೆ ಮಗನ ಏನು ಕಾರ್ಯಗಳು ಏನಿರ್ತದೆ ಅದನ್ನು ಅವರು ಮುಂದುವರಿಸ್ತಾ ಇರ್ಬೋದು. ಅದೇ ರೀತಿ ಇದನ್ನು ಬಿಟ್ಟು ಏನಾದ್ರೂ ಅವ್ರಿಗೆ ಪಿತೃದೋಷ ಇದ್ದು ಅಥವಾ ಕುಟುಂಬದಲ್ಲಿ ಏನಾದ್ರೂ ಅಸ್ವಾಭಾವಿಕ ಸಾವು, ದುರ್ಮರಣ, ವ್ಯಾಧಿ ಮರಣ ಈ ರೀತಿಯಾದಂಥ ಮರಣಗಳೇನಾದ್ರು ಸಂಭವಿಸಿದ್ದು ಆ ಸಮಯದಲ್ಲಿ ಏನಾದ್ರೂ ಈ ಒಂದು ಪಿತೃಪಕ್ಷ ಬಂದಿದೆ ಅಂತ ಹೇಳಿದ್ರೆ ಆವಾಗ ಬೇರೆ ಕರ್ತೃವನ್ನು ಕೂರಿಸಿ ಅವರ ಹೆಸರಲ್ಲಿ ಶ್ರಾದ್ದವನ್ನು ಮಾಡಿಸ್ತೀವಿ. ಅದೇ ರೀತಿ ಕರ್ತೃವಿನ ಒಂದು ಪತ್ನಿ ಏನಾದ್ರೂ ಗರ್ಭಿಣಿ ಆಗಿದ್ದರೆ ಯಾವ ಪೂಜೆಯನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರಲ್ಲಿ ಏನಾದ್ರು ಪಿತೃದೋಷಕ್ಕೆ ಮೋಕ್ಷ ನಾರಾಯಣ ಬಲಿ ಏನಾದ್ರು ಮಾಡ್ತಾ ಇದ್ದರೆ ಆ ಪಕ್ಷದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಅವರ ಕೈಲಿ ಶ್ರಾದ್ದ ಮಾಡಿಸಲ್ಲ. ಬೇರೆ ಅಂದರೆ ಅವರ 8ನೇ ತಿಂಗಳು ಅಂದರೆ ಡೆಲಿವರಿ ಆದಮೇಲೆ 8ನೇ ತಿಂಗಳು ಅಥವಾ 9ನೇ ತಿಂಗಳಲ್ಲಿ ಅವ್ರಿಗೆ ಆ ಪಿತೃದೋಷ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದೇ ಇಲ್ಲನೇ ಬರೀ ನಾರ್ಮಲ್ಲಾಗಿ ಏನಾದರೂ ವರ್ಷ ಕಾರ್ಯಗಳಾಗಿರ್ಬೋದು, ಪ್ರತಿ ವರ್ಷ ಮಾಲೆಯ ಪಕ್ಷದಲ್ಲಿ ಅವ್ರು ಏನಾದ್ರೂ ಪಿಂಡ ಪ್ರದಾನ ತರ್ಪಣನ ಅವ್ರ ಪಿತೃಗಳಿಗೆ ನೀಡ್ತಾ ಬರ್ತಾ ಇದ್ರೆ ಆ ಕಾರ್ಯಗಳನ್ನು ನಾವು ಆ ಒಂದು ಸಮಯದಲ್ಲಿ ಮಾಡಿಸ್ಕೊಡ್ತೀವಿ. ಓಕೆ ಗುರುಗಳೇ, ಈಗ ಜಾನ್ವರಿ ಅಥವಾ ಫೆಬ್ರವರಿನಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋಗಿರ್ತಾರೆ ಅಂತ ಅಂದ್ಕೊಳ್ಳಿ. ಇನ್ನು ಒಂದು 6-8 ತಿಂಗಳಲ್ಲಿ ಪಿತೃಪಕ್ಷ ಬರುತ್ತೆ. ಈಗ ನಾವು ಅವರು ಸತ್ತು ಹೋಗಿದಾಗ 11ನೇ ದಿನಕ್ಕೆ ನಾವು ತಿಥಿ ಕಾರ್ಯಗಳು, ಶ್ರಾದ್ದ ಕಾರ್ಯ ಎಲ್ಲ 3ನೇ ದಿನದ್ದು ಕಾರ್ಯಗಳೆಲ್ಲ ಮಾಡಿರ್ತೀವಲ್ಲ. ಸೊ ಮತ್ತೆ ಈಗ 6 ತಿಂಗಳು ಆದಮೇಲೆ ಈ ಪಿತೃಪಕ್ಷದಲ್ಲಿ ಮತ್ತೆ ಆ ಕಾರ್ಯಗಳನ್ನೆಲ್ಲ ಮಾಡಬೇಕಾ ಅಥವಾ ಏನು? ಅಂದರೆ ಈಗ ಪಿತೃಪಕ್ಷದಲ್ಲಿ ಜನವರಿ ಅಥವಾ ಫೆಬ್ರವರಿ ಈ ಒಂದು 2025 ಸಾಲಿನ ಏನಿದೆ ಆ ಒಂದು ಸಮಯದಲ್ಲಿ ಯಾರು ತೀರೋಗಿರ್ತಾರೆ ಅದನ್ನು ಫಸ್ಟು ನೋಡ್ತೀವಿ. ಅವರು ಯಾವ ನಕ್ಷತ್ರ ಯಾವ ದಿನದಲ್ಲಿ ಅವರು ಮರಣ ಹೊಂದಿದ್ದಾರೆ ಮತ್ತು ಅವ್ರಿಗೆ ಯಾವ ರೀತಿ ಸಮಸ್ಯೆಯಿಂದ ಅವರು ಮರಣ ಹೊಂದಿದ್ರು ಅದನ್ನು ಪರಿಶೀಲಿಸ್ತೀವಿ. ಜೊತೆಯಲ್ಲಿ ಅವರು ಬ್ರಹ್ಮಚಾರಿನ ಅಥವಾ ಮದುವೆ ಆಗಿದ್ದ ಮೇಲೆ ಅವರು ತೀರೋಗಿದ್ರ ಅದರಲ್ಲಿ ಅಕಾಲಿಕ ಮರಣ, ವ್ಯಾಧಿ ಮರಣ, ದುರ್ಮರಣ ಅಂತ ನೋಡಿ ಅದರಲ್ಲಿ ಅವರು ಸತ್ತಂಥ ನಕ್ಷತ್ರದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಧನಿಷ್ಠ ಪಂಚಕ ಈ ರೀತಿಯಾದಂಥ ನಕ್ಷತ್ರಗಳಲ್ಲಿ ಏನಾದ್ರು ಅವರು ಸತ್ತಂಥ ನಕ್ಷತ್ರದಲ್ಲಿ ದೋಷ ಇತ್ತು ಅಂತಂದರೆ ಆ ಒಂದು ಸಮಯದಲ್ಲಿ ಪಿತೃಪಕ್ಷ ಬರೋಕ್ಕಿಂತ ಮುಂಚೆ ನಾವು ಈ ಕಾರ್ಯಗಳನ್ನು ಮಾಡಿ ನಂತರದಲ್ಲಿ ಅವ್ರಿಗೆ ಈ ಒಂದು ಪೂಜೆಗೆ ನಾವು ಶ್ರಾದ್ದ ಮಾಡಿದ್ರೇ ಸಾಕಾ, ಇಲ್ಲ ಇವ್ರಿಗೆ ಏನಾದ್ರೂ ಮೋಕ್ಷಕ್ಕೆ ಏನಾದ್ರು ದಾರಿ ಮಾಡಿಕೊಡ್ಬೇಕಾ ಅಂತೇಳಿ ಮೋಕ್ಷ ನಾರಾಯಣ ಬಲಿ ಮಾಡಬೇಕಾ ಅದನ್ನು ಪರಿಶೀಲನೆ ಮಾಡಿ ಅವರು ಸತ್ತಂಥ ನಕ್ಷತ್ರಗಳನ್ನು ಪಂಚಾಂಗದಲ್ಲಿ ನೋಡಿ ಅದಕ್ಕೆ ಸರಿ ಒಂದು ಪೂಜೆಯನ್ನು ನಾವು ತಿಳಿಸ್ಕೊಡ್ತೀವಿ. ಗುರುಗಳೇ, ಈ ಶ್ರಾದ್ದ ಕಾರ್ಯಕ್ರಮವನ್ನು ನಾವು ಈ ಪಿತೃಪಕ್ಷದಲ್ಲೇ ಮಾಡಬೇಕಾ ಅಥವಾ ಇಲ್ಲಿ 15 ದಿನದಲ್ಲಿ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಾವು ಬೇರೆ ಸಮಯದಲ್ಲೂ ನಾವು ಮಾಡಬಹುದಾ?
ಅಂದರೆ ನೋಡಿ, ಪಿತೃ ಕಾರ್ಯಗಳನ್ನು ಪಿತೃಪಕ್ಷದಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಮನಸ್ಸಿಗೆ ಯಾವಾಗ ನಮ್ಮ ಪಿತೃಗಳಿಗೆ, ಅಂದರೆ ಒಬ್ಬೊಬ್ರಿಗೂ ಒಂದೊಂದು ತಿಂಗಳಲ್ಲಿ ಯಾರು ತೀರೋಗಿರ್ತಾರೆ. ಅಂದರೆ ಜನವರಿಲಿ ಒಬ್ಬರು ತೀರೋಗಿರ್ತಾರೆ, ಫೆಬ್ರವರಿಯಲ್ಲಿ ಒಬ್ಬರು ತೀರೋಗಿರ್ತಾರೆ, ಮಾರ್ಚಲ್ಲಿ ಒಬ್ಬರು ತೀರೋಗಿರ್ತಾರೆ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ತೀರೋಗಿದ್ದಾರೆ ಆ ಒಂದು ಸಮಯನ ನೋಡಿಕೊಂಡು ನೀವು ಆ ಒಂದು ದಿನಾಂಕದಲ್ಲಿ ತಕ್ಕನಾಗಿ ನೀವು ಕಾರ್ಯಗಳನ್ನು ಮಾಡ್ಕೋಬೋದು. ಈ ಪಿತೃಪಕ್ಷ ಅನ್ನೋದು ಏನಿದೆ, ಇದು ವರ್ಷದಲ್ಲಿ ಅಂದರೆ ಇರುವಂಥ 15 ದಿನದಲ್ಲಿ ನಾವು ಪಿತೃಗಳಿಗೋಸ್ಕರ ಮೀಸಲಿಡುವಂಥದ್ದು. ಆಯಿತು, ಆ ಪಿತೃಗಳಿಗೆ ಮೀಸಲಿಟ್ಟಾಗ ಇದರಲ್ಲಿ ದಿನ, ಗಳಿಗೆ, ವಾರ, ನಕ್ಷತ್ರ ಆ ಥರ ಏನಿಲ್ಲ. ಆ ಒಂದು ದಿನದಲ್ಲಿ 15 ದಿನ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಅಂದರೆ ನಾವು ಆವಾಗಲೇ ತಿಳಿಸ್ದಂಗೆ ನಿಮಗೆ ಸೆಪ್ಟೆಂಬರ್ ತಿಂಗಳು 8ನೇ ತಾರೀಕಿಂದ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ತನಕ ನಿಮಗೆ ಈ ಕಾರ್ಯಗಳನ್ನು ಮಾಡ್ಬೋದು. ಇದಲ್ಲದೆ ಅಂದರೆ ಈ ಪಕ್ಷನ ಬಿಟ್ಟು ನೀವು ಬೇರೆ ದಿನಗಳಲ್ಲಿ ಅಂತಂದಾಗ ನಿಮಗೆ ಯಾವಾಗ ಸಮಯ ಸಿಗುತ್ತೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿಕೊಂಡು ಆ ಒಂದು ಸಮಯದಲ್ಲಿ ನಿಮಗೆ ಏನು ಸಮಸ್ಯೆ ಇದೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನೀವು ಕಾರ್ಯಕ್ಕೆ ಒಂದು ಸಮಯವನ್ನು ನಿಗದಿಪಡಿಸ್ಕೋಬೇಕು. ಓಕೆ ಗುರುಗಳೇ, ಈಗ ಕೆಲವರೆಲ್ಲ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಮತ್ತು ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ, ಮತ್ತು ಮಾರಣಾಂತಿಕ ಕಾಯಿಲೆ ಲೈಕ್ ಹಾರ್ಟ್ ಅಟ್ಯಾಕ್ ಆ ಥರದಕ್ಕೆಲ್ಲ ಸತ್ತು ಹೋಗಿರ್ತಾರಲ್ಲ, ಅಂಥ ವ್ಯಕ್ತಿಗಳಿಗೆ ಹೇಗೆ ಸದ್ಗತಿ ನೀಡೋದು, ಹೇಗೆ ಅವ್ರಿಗೆ ಹೇಗೆ ಕಾರ್ಯ ಮಾಡಬೇಕು? ಯಾಕಂದರೆ ಅವ್ರಿಗೆ ಮುಕ್ತಿ ಸಿಗಲ್ಲ ಅಂತ ಹೇಳ್ತಾರಲ್ವಾ, ಅವ್ರಿಗೆ ಹೇಗೆ ಮಾಡಬೇಕು? ನೋಡಿ, ಮನುಷ್ಯನಿಗೆ ಮುಕ್ತಿಯ ಮಾರ್ಗ ಅಂದರೆ ಅವ್ರಿಗೆ ಮುಕ್ತಿ ಸಿಗಲ್ಲ ಅಂತ ಏನೂ ಇಲ್ಲ. ಅಂದರೆ ಭಗವಂತ ಒಂದು ಗರುಡ ಪುರಾಣದಲ್ಲಿ ಶಾಸ್ತ್ರೋಕ್ತವಾಗಿ ನಾವು ಹೇಳಬೇಕಂದ್ರೆ ಮನುಷ್ಯನ ಆಯಸ್ಸು 120 ವರ್ಷ. ಆದರೆ ಅದು ಕಾಲವಾಗಿ ಏನಾಗ್ತು 100 ವರ್ಷ ಆಯಿತು. ಸೊ ನಾವು ತಿನ್ನುವಂಥ ಫುಡ್ಡು, ನಾವು ಮಾಡುವಂಥ ದಿನಚರಿಗಳಿಂದ ಅದು ಕಾಲಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇದ್ದಾಗ ಜೊತೆಗೆ ಏನಾಗ್ತಾಯಿತ್ತು, ನಮ್ಮ ಒಂದು ದೈನಂದಿನ ಚಟುವಟಿಕೆಯಿಂದ ನಮ್ಮ ಅನಾರೋಗ್ಯ ಸಮಸ್ಯೆಗಳಿಗೆ ನಾವು ತುತ್ತಾಗ್ತಾ ಬರ್ತಾ ಇದ್ವಿ. ಜೊತೆಯಲ್ಲಿ ಈ ಅನಾರೋಗ್ಯ ಸಮಸ್ಯೆ ಎಲ್ಲ ನಾವು ಹೇಳ್ದಂಗೆ ಇದರಲ್ಲಿ ನಾವು ಮರಣದಲ್ಲೇ 3 ರೀತಿಯಾಗಿ ನೋಡ್ತೀವಿ: ವ್ಯಾಧಿ ಮರಣ, ದುರ್ಮರಣ, ಅಕಾಲಿಕ ಮರಣ ಮತ್ತು ಬ್ರಹ್ಮಚಾರಿ ಮರಣ ಅಂತೇಳಿ ಈ 4 ರೀತಿಯ ಮರಣಗಳಿರ್ತದೆ. ಅದೇ ರೀತಿಯಾಗಿ ಈಗ 100 ವರ್ಷ ಮನುಷ್ಯ 100 ವರ್ಷ ಬದುಕ್ತಾಯಿದ್ರು ಹಳೆ ಕಾಲದಲ್ಲಿ. ಅದಕ್ಕಿಂತ ಕಮ್ಮಿ ಮಟ್ಟದಲ್ಲಿ ಏನಾದರೂ ಅವ್ರಿಗೆ ಸಮಸ್ಯೆ ಬಂದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ, ವಿಷ ಕುಡಿದು ತೀರೋಗ್ತಾರೆ, ಸೂಸೈಡ್ ಮಾಡ್ಕೊಂಡು ತೀರೋಗ್ತಾರೆ, ಕರೆಂಟ್ ಹೊಡೆದು ತೀರೋಗ್ತಾರೆ, ಅಥವಾ ಏನಾದರೂ ಅವ್ರ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆಗಿ ನೇಣು ಬಿಗಿದುಕೊಂಡು ಸತ್ತಾಗುವಂಥದ್ದು. ಈ ರೀತಿ ಸಮಸ್ಯೆ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಭಗವಂತ ಅವ್ರಿಗೆ 100 ವರ್ಷ ನೀನು ಚೆನ್ನಾಗಿ ಬಾಳಿ ಬದುಕಪ್ಪ ಅಂತೇಳಿ ಹಣೆ ಬರದಲ್ಲಿ ಬಳೆದು ಕಳಿಸಿರ್ತಾನೆ. ಇವರೇನು ಮಾಡ್ತಾರೆ, ಗಾಡಿಯಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ, ಅಥವಾ ಇನ್ನೊಂದೆಲ್ಲೋ ಲವ್ ಫೇಲ್ಯೂರ್ ಆಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅಪ್ಪ ಅಮ್ಮ ಏನೋ ಅಂದರು ಅಂತೇಳಿ ವಿಷ ಕುಡಿದು ತೀರೋಗ್ಬಿಡ್ತಾರೆ. ಆಗ ಏನಾಗ್ತದೆ, ಭಗವಂತ ನಿನಗೆ 80 ವರ್ಷ ಆಯುಸ್ಸಿಟ್ಟು ನೀನು ಈ ಥರ ಮಾಡ್ಕೊಂಡು ಬಂದಿದ್ದೀಯ ಅಂತಂದಾಗ ಅಲ್ಲೇನಾಗ್ತದೆ, ಸ್ವರ್ಗದಲ್ಲೂ ಜಾಗ ಇಲ್ಲ, ನರಕದಲ್ಲೂ ಜಾಗ ಇಲ್ಲ, ಭೂಮಿಯಲ್ಲೂ ಅವ್ರಿಗೆ ಜಾಗ ಸಿಗಲ್ಲ. ಆ ರೀತಿಯಾಗಿ ಆತ್ಮ ಅನ್ನೋದು ದೇಹ ಬಿಟ್ಟು ಈಚೆ ಬಂದಮೇಲೆ ಅಂತರ್ಪಿಶಾಚಿಯಾಗಿ ಎಲಿತಾ ಇರುತ್ತೆ ಅವರ ಮನೆ ಸುತ್ತ, ಅವರ ಕುಟುಂಬಸ್ಥರ ಸುತ್ತ, ಸಮಾಧಿ ಸುತ್ತ. ಹಿಂಗಾಗಿ ಏನಾಗ್ತದೆ, ಅದಕ್ಕೆ ಮುಕ್ತಿಯೇ ಸಿಗ್ತಾ ಇಲ್ಲ. ಯಾಕಂತಂದರೆ ಇವನು ಹೋಗಿ ಸೂಸೈಡ್ ಮಾಡ್ಕೊಬಿಟ್ಟಿರ್ತಾನೆ. ಇಲ್ಲಿ ತಂದೆ ತಾಯಿ ಕಣ್ಣೀರು ಮತ್ತು ಕುಟುಂಬಸ್ಥರ ಆಕ್ರಂದನ, ಮತ್ತು ಇಲ್ಲಿ ಭೂಮಿಯಲ್ಲೂ ಜಾಗ ಇಲ್ಲದೆ ಇರೋದ್ರಿಂದ ಏನಾಗ್ತದೆ, ಅವ್ರಿಗೆ ಏನೂ ಇಲ್ಲ, ನಮಗೆ ಸ್ವರ್ಗಕ್ಕೆ ಹೋಗೋಕ್ಕೆ ದಾರಿನೇ ಇಲ್ಲ ಅನ್ನೋ ಪಕ್ಷದಲ್ಲಿ ಏನಾಗ್ತದೆ ಅಂದರೆ, ಅವರ ಒಂದು ದಿನ ಯಾವಾಗ ತೀರೋಗಿದ್ದಾರೆ ಏನು ಅದೆಲ್ಲ ಪರಿಶೀಲನೆ ಮಾಡಿದಾಗ ಅವ್ರಿಗೆ ಒಂದು ಮೋಕ್ಷ ನಾರಾಯಣ ಬಲಿ ಅಂತ ಪೂಜೆ ಇದೆ. ಆ ಮೋಕ್ಷ ನಾರಾಯಣ ಬಲಿ ಪೂಜೆ ಅಂತಂದರೆ ಈ ನಾರಾಯಣನ ಹೆಸರನ್ನು ಹೇಳ್ಕೊಂಡು, ಅಂದರೆ ನಾರಾಯಣನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಅವ್ರಿಗೆ ಒಂದು ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಡ್ಬೇಕು, ಆತ್ಮ ಹೋಗಿ ವೈಕುಂಠಕ್ಕೆ ಸ್ವರ್ಗಕ್ಕೆ ಸೇರ್ಕೋಬೇಕು ಅಂತೇಳಿ ನಾವು ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ಮಾಡಿ ಆ ಅತೃಪ್ತ ಆತ್ಮಕ್ಕೆ ತೃಪ್ತಿಯನ್ನು ಕೊಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಓಕೆ, ಈಗ 10 ವರ್ಷದಿಂದ ಕೆಳಗೆ ಯಾರಾದರೂ ಮಗು ಸತ್ತು ಹೋಗಿದ್ರೆ ಅವ್ರಿಗೆ ಯಾವ ಥರ? ಮತ್ತು ಕೆಲವು ವ್ಯಕ್ತಿಗಳು ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ, 15 ವರ್ಷ 20 ವರ್ಷ ಆದರೂ ಬಂದಿರೋದಿಲ್ಲ ವಾಪಸ್ಸು. ಯಾರೋ ಹೇಳ್ತಾರೆ ಅವರು ಎಲ್ಲೋ ಸತ್ತು ಹೋಗಿದ್ರು ಅಂತ, ಅವರಿಗೆಲ್ಲ ಹೇಗೆ ಮಾಡೋದು ಗುರುಗಳು? ಆವಾಗಲೇ ನಾನು ತಿಳಿಸ್ದಂಗೆ ನಿಮಗೆ, ಈ ಮೋಕ್ಷ ನಾರಾಯಣ ಬಲಿಯಲ್ಲಿ ನಾರಾಯಣನ ಹೆಸರು ಹೇಳ್ಕೊಂಡು ಮಾಡುವಂಥ ಪೂಜೆಯಲ್ಲಿ 10 ರಿಂದ 12 ವರ್ಷದ ಒಳಗಡೆ ತೀರೋದಂಥ ಮಕ್ಕಳಿಗೆ ಇನ್ನೂ ಮದುವೆ ಆಗಿರಲ್ಲ, ಅವ್ರಿಗೆ ವಂಶಾಭಿವೃದ್ಧಿ ಇರಲ್ಲ. ಹಂಗಾಗಿ ನಾವೇನು ಮಾಡಬೇಕಂದ್ರೆ ಅವ್ರಿಗೆ ಈ ನಾರಾಯಣ ಬಲಿಯನ್ನು ಮಾಡಿಸಿದಾಗ ಅವ್ರಿಗೆ ಯಾರು ಸತ್ತಂಥ ವ್ಯಕ್ತಿಗೆ ನಾರಾಯಣ ಲೋಕ ಮತ್ತು ಪಿತೃಲೋಕ ಅಂತಿದೆ. ಅದರಲ್ಲಿ 2 ಭಾಗವಾಗಿ ನಾವು ವಯಸ್ಸಾಗಿ ತೀರೋದಂಥ ವ್ಯಕ್ತಿಗಳಿಗೆ ಪಿತೃಲೋಕ,
ಅದೇ ಬ್ರಹ್ಮಚಾರಿ ಮರಣ ಅಂದರೆ ಮದುವೆ ಆಗಿದ್ದೇನೆ ತೀರೋದಂಥವ್ರಿಗೆ, ಈ ಚಿಕ್ಕ ವಯಸ್ಸಲ್ಲಿ ತೀರೋಗಂಥವ್ರಿಗೆ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ನಾರಾಯಣ ಲೋಕ ಅಂತ ಇದೆ. ಅವರ ಹೆಸರಲ್ಲಿ ನಾರಾಯಣನ ಹೆಸರನ್ನು ಹೇಳ್ಕೊಂಡು ಪಂಚಕಳಸಗಳಲ್ಲಿ ಆರಾಧನೆಯನ್ನು ಮಾಡಿಕೊಂಡು ನಾವು ಅವ್ರಿಗೆ ಒಂದು ಮೋಕ್ಷಕ್ಕೆ ಸದ್ಗತಿ ಸಿಗಲಿ, ಆ ಭಗವಂತನ ಅನುಗ್ರಹ ಸಿಗಲಿ ಅಂತೇಳಿ ಅವ್ರಿಗೆ ಮತ್ತೆ ಒಂದು ಪುನರ್ಜನ್ಮ ಆ ಭಗವಂತ ಕರುಣಿಸಿ ಮತ್ತೆ ಅವರ ಒಂದು ಕುಟುಂಬದಲ್ಲಿ ಆ ಮಗು ಜನಿಸಿ ಬರಬೇಕು. ಹಂಗಾಗಿ ಅವ್ರಿಗೆ ಈ ಬ್ರಹ್ಮಚಾರಿಯಾಗಿ ಅಥವಾ ಮದುವೆ ಆಗಿಲ್ಲದನ್ನೇ ಯಾರು ತೀರೋಗಿರ್ತಾರೋ ಅವ್ರಿಗೆ ವಂಶಾಭಿವೃದ್ಧಿ ಇರಲ್ಲ. ಅಂದರೆ ಈ ಶ್ರಾದ್ದ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ಒಂದು ಶ್ರಾದ್ದವನ್ನು ನಮ್ಮ ಮಕ್ಕಳು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ವಂಶಾಭಿವೃದ್ಧಿ ಬೇಕು. ಗಂಡು ಸಂತಾನನೇ ಇಲ್ಲ, ಅವ್ರಿಗೆ ಮದುವೆನೇ ಇಲ್ಲ, ಮತ್ತು ಕಾರ್ಯ ಮಾಡೋದು ಯಾರು? ಹಂಗಾಗಿ ಏನಿದೆ ಈ ಒಂದು ವರ್ಷದ ಕಾರ್ಯಗಳನ್ನು ಪ್ರತಿ ತಿಂಗಳು 3 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಂದ್ಸತಿ, 9 ತಿಂಗಳಿಗೊಂದ್ಸತಿ ಅವ್ರ ಪೂಜೆಯನ್ನು ಮಾಡಿ, ಶ್ರಾದ್ದ ಮಾಡಿ, ಪಿಂಡ ಪ್ರದಾನ ಮಾಡಿ, ತರ್ಪಣ ಕೊಟ್ಟು ಅವ್ರಿಗೆ ಮಾಡೋಕ್ಕೆ ಸಮಯನೂ ಇಲ್ಲ, ಮತ್ತು ಕರ್ತೃನೂ ಇಲ್ಲ. ಆ ಸಮಯದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಮೋಕ್ಷ ನಾರಾಯಣ ಬಲಿಯನ್ನು ಪೂಜೆಯನ್ನು ಮಾಡಿಸಿ ಆ ಒಂದು ವರ್ಷದ ಕಾರ್ಯ ಏನಿದೆ ಆ ಒಂದು ವರ್ಷದ ಕಾರ್ಯವನ್ನು ಆ ಒಂದು ದಿನದಲ್ಲೇ ಮಾಡಿ ಅವರಿಗೆ ಮೋಕ್ಷಕ್ಕೆ ಅಂದರೆ ಡೈರೆಕ್ಟಾಗಿ ಅವರು ನಾರಾಯಣ ಲೋಕಕ್ಕೆ ಹೋಗಬೇಕು, ಮತ್ತೆ ನಮಗೆ ಕಾರ್ಯ ಮಾಡೋಕ್ಕಾಗಲ್ಲ ಅಂಥೇಳಿ ಈ ಪೂಜೆಯ ಜೊತೆಯಲ್ಲಿ ಆ ನಾರಾಯಣ ಬಲಿ ಪೂಜೆಯನ್ನು ನಾವು ಮಾಡಿಸ್ಕೊಡ್ತೀವಿ. ಅಂದರೆ ಈ ನಾರಾಯಣ ಬಲಿನ ಒಂದು ಸಲ ಮಾಡಿದ್ರೆ ಸಾಕು, ಪದೇ ಪದೇ ಮಾಡೋ ಹಾಗಿಲ್ಲ. ನಾರಾಯಣ ಬಲಿ ಮೋಕ್ಷಕ್ಕೆ ಈಗ ಹಿಂಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಯಾವುದೋ ಒಂದು ಸ್ಥಳಕ್ಕೆ ತಲುಪಬೇಕು ಅಂತ ಇದ್ದೀವಿ, ಅದೇ ರೀತಿಯಾಗಿ ನಾವು ಊರೆಲ್ಲ ಸುತ್ತಕೊಂಡು ಆ ಸ್ಥಳಕ್ಕೆ ಹೋಗೋದು ಹೆಂಗಿದೆ, ಸೀದಾ ಡೈರೆಕ್ಟಾಗಿ ಒಂದೇ ವೇಯಲ್ಲಿ ಹೋಗಿ ಆ ಊರನ್ನ ತಲುಪ್ತೀವಿ. ಅದೇ ರೀತಿಯಾಗಿ ನಾರಾಯಣ ಬಲಿ ಅಂದರೂ ಅಷ್ಟೇ. ಯಾಕಂತಂದರೆ ಪ್ರತಿ ತಿಂಗಳು ನಮಗೆ ಮಾಡೋಕ್ಕಾಗಲ್ಲ, ಕರ್ತೃ ಇಲ್ಲ, ಬರಬೇಕು, ಈ ಕಾರ್ಯಗಳನ್ನು ಮಾಡಬೇಕು ಅಂತಂದಾಗ ಅವ್ರಿಗೆ ಅವಕಾಶನೇ ಇಲ್ಲ ಅಂತಂದಾಗ ನಾವೇನು ಮಾಡ್ತೀವಿ ಅಂದರೆ ಈ ನಾರಾಯಣ ಬಲಿ ಅಂದರೆ ಮೋಕ್ಷಕ್ಕೆ ಅಧಿಪತಿ, ಸ್ವರ್ಗಕ್ಕೆ ಅಧಿಪತಿ ಅಂತ ಕರೆಯೋದರು ನಾರಾಯಣನ. ಹಂಗಾಗಿ ಪಂಚಕಳಸದಲ್ಲೇ ನಾವು ಯಮ, ರುದ್ರ, ವಿಷ್ಣು, ಬ್ರಹ್ಮ, ಸವಿತೃ ದೇವತೆಗಳನ್ನು ಪಂಚಕಳಸದಲ್ಲೇ ಆರಾಧನೆಯನ್ನು ಮಾಡಿಕೊಂಡು ಇವ್ರಿಗೆ ಮೋಕ್ಷಕ್ಕೆ ಅಧಿಪತಿ ಆಗಿರುವಂಥ ನಾರಾಯಣನ ಅನುಗ್ರಹದಿಂದ ಪ್ರೇತಕ್ಕೆ ಆಹ್ವಾನ ಮಾಡಿಕೊಂಡು ಪ್ರೇತ ಕಳಸ, ತಿಲತರ್ಪಣ, ಪ್ರಾಯಚಿತ್ತ ತಿಲಹೋಮ, ಸಪಿಂಡೀಕರಣ, ನಾರಾಯಣ ಬಲಿಯನ್ನು ಮಾಡಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ನಾರಾಯಣನ ಅನುಗ್ರಹದಿಂದ ಸತ್ತಂಥ ವ್ಯಕ್ತಿಗೆ ಮೋಕ್ಷ. ಈಗ ಅವನಿಗೆ ನಾವೆಲ್ಲ ಕಾರ್ಯಗಳನ್ನು ಮಾಡೋದ್ರಿಂದ ಅವನು ಡೈರೆಕ್ಟಾಗಿ ಸ್ವರ್ಗಕ್ಕೆ ತಲುಪೋಕ್ಕೆ ನಾರಾಯಣ ಅನುಗ್ರಹ ಮಾಡಿಕೊಡ್ತಾನೆ. ಅಂದರೆ ಮತ್ತೆ ಅವ್ರಿಗೆ ಪದೇ ಪದೇ ಕಾರ್ಯ ಮಾಡೋಕ್ಕೆ ಬರಲ್ಲ, ಡೈರೆಕ್ಟಾಗಿ ಒಂದು ನಾರಾಯಣ ಬಲಿಯನ್ನು ಮಾಡಿಸಿ ಅಲ್ಲಿಗೆ ಆ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ. ಗುರುಗಳ, ಈಗ ಕೆಲವು ಮನೆಯಲ್ಲಿ ಈ ಥರ ಸಂಪ್ರದಾಯ ಇರುತ್ತೆ, ಪಿಂಡ ಪ್ರದಾನ ಮಾಡೋದು, ತಿಲತರ್ಪಣ ಕೊಡೋದು, ಈ ಥರದೆಲ್ಲ. ಆದರೆ ಕೆಲವು ಮನೆಗಳಲ್ಲಿ ಈ ಸಂಪ್ರದಾಯ ಇರೋದಿಲ್ಲ. ನಾವು ಯೂಶ್ವಲಿ ನೋಡಿರೋ ಹಾಗೆ ಮಹಾಲಯ ಅಮಾವಾಸ್ಯೆ ದಿನ ಫೋಟೋ ಇಟ್ಟು, ಸತ್ತವ್ರ ಫೋಟೋ ಇಟ್ಟು ಅವ್ರಿಗೆ ಬೇಕಾದಂತಹ ಪದಾರ್ಥಗಳನ್ನು, ಇಷ್ಟವಾದ ಪದಾರ್ಥಗಳನ್ನು ಮಾಡಿಟ್ಟು ಎಡೆ ಅಂತ ಎಲ್ಲ ಹಾಕಿ ಆ ಥರ ಸಂಪ್ರದಾಯ ಇರುತ್ತೆ. ಆದರೆ ಈಗ ನೀವು ಹೇಳ್ತಾ ಇರೋದು ಶಾಸ್ತ್ರಬದ್ಧವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೀಗೆ ಮಾಡಿದ್ರೇ ಪಿತೃಗಳು ತೃಪ್ತಿ ಆಗ್ತಾರೆ ಅಂತ. ಈಗ ನಮ್ಮ ಮನೆಯಲ್ಲಿ ಆ ಸಂಪ್ರದಾಯನೇ ಇಲ್ಲ ಅಂದಮೇಲೆ ನಾನೀಗ ಸಡನ್ಲಿ ಇದನ್ನು ಮಾಡೋಣ ಅಂತ ಮನಸ್ಸು ಬರುತ್ತೆ. ಹೀಗೆ ಇದನ್ನು ನಾನು ಸಂಪ್ರದಾಯನೇ ಇಲ್ಲದೆ ಇರೋ ಮನೆಯವರು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಮಾಡಬಹುದಾ? ನೋಡಿ, ಸಂಪ್ರದಾಯ ಇಲ್ಲ ಅಂತಂದರೆ ಇದನ್ನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾಕೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಅವರ ಮೇಲೆ ಪಿತೃಗಳಿಗೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಯಾಕಂತಂದರೆ ಅವ್ರಿಗೆ ಮನುಷ್ಯನಿಗೆ ಕಷ್ಟ ಬಂದಾಗಲೇ ಭಗವಂತನ ಅನುಗ್ರಹ ಆಗುತ್ತೆ. ಅದೇ ರೀತಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಯಾವ ರೀತಿ ಅಂತಾರೋ, ಈ ಕಾರ್ಯಗಳು ಎಲ್ಲದರಲ್ಲೂ ಚೆನ್ನಾಗಿದ್ದರೆ ಯಾರೂ ನೆನೆಸ್ಕೊಳ್ಳಲ್ಲ, ಭಗವಂತನೂ ನೆನೆಸ್ಕೊಳ್ಳಲ್ಲ, ಪಿತೃದೇವತೆಗಳು ನೆನೆಸ್ಕೊಳ್ಳಲ್ಲ, ತಂದೆ ತಾಯಿನೂ ನೆನೆಸ್ಕೊಳ್ಳಲ್ಲ. ಅವ್ರ ಕುಟುಂಬಸ್ಥರಲ್ಲಿ ಯಾರಿಗಾರು ಕಷ್ಟ ಇತ್ತು, ಕಾರ್ಪಣ್ಯ ಇದೆ ಅಂತಂದಾಗ ಮಾತ್ರ ಪಿತೃಗಳಿಗೆ ನೆನೆಸ್ಕೊತಾ ಇರ್ತಾರೆ. ಅದೇ ರೀತಿ ಇದರಲ್ಲಿ ನಮ್ಮ ವಂಶದಲ್ಲಿ ಪಾರಂಪರ್ಯವಾಗಿ ಬಂದಿಲ್ಲ ಅಂತಲ್ಲ. ಸೊ ಆಯಾಯ ಪದ್ಧತಿ ಪ್ರಕಾರದಲ್ಲಿ ಆಯಾಯ ಧರ್ಮದ ಅನುಸಾರವಾಗಿ ನಾವು ಪಿತೃಪಕ್ಷನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೋ ಜನ ನಾವು ನೋಡಿರೋ ಮಟ್ಟದಲ್ಲಿ ಉಪವಾಸ ಹಬ್ಬದಲ್ಲಿ ಎಡೆ ಇಕ್ತಾರೆ, ಗೌರಿ ಹಬ್ಬದಲ್ಲಿ ಎಡೆ ಇಕ್ತಾರೆ, ಪಿತೃಪಕ್ಷ ಮಹಾಲಯ ಪಕ್ಷದಲ್ಲಿ ಎಡೆಯನ್ನು ಹಾಕಿ ಆವಾಯ ಕುಟುಂಬದಲ್ಲಿ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸ್ತಾರೆ. ಅದೇ ರೀತಿಯಾಗಿ ಎಷ್ಟೋ ಜನ ಈ ಒಂದು ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಶ್ರಾದ್ದವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ನಮ್ಮ ಯಾವ ರೀತಿಯಾಗಿ ನಾವು ಈ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮದು 2-3 ಕಾರ್ಯಕ್ರಮ ತಿಳಿಸ್ಕೊಟ್ಟಿದ್ವಿ. ಏನು ಅಂತಂದರೆ ಈ ಶ್ರಾದ್ದ ಅಂತಂದ್ರೆ ಹೇಳ್ತಾ ಇದ್ದೀನಿ ನಾನು, ಶ್ರದ್ಧೇತಿ ಶ್ರಾದ್ದ. ನಮಗೆ ಶ್ರದ್ಧೆನೇ ಇಲ್ಲ. ಎಷ್ಟೋ ಜನ ಆಡಂಬರ ಮಾಡ್ಕೊಬಿಟ್ಟಿದ್ದಾರೆ, ತಿಥಿ ಕಾರ್ಯ ಮಾಡೋದೇ ಅವರು ಆಡಂಬರ ಅಂತ ಅಂದ್ಕೊಬಿಟ್ಟಿದ್ದಾರೆ. ಅದೇ ರೀತಿ ನಾವೇನು ಹೇಳ್ತಾ ಇದ್ದೀವಿ ಅಂತೇಳಿದ್ರೆ, ಈಗ ಮಹಾಲಯ ಪಿತೃಪಕ್ಷ ಬರ್ತಾಯಿದೆ, ನಮ್ಮ ಒಂದು ಸಂಪ್ರದಾಯ ಪ್ರಕಾರವಾಗಿ ನಾವು ಪಿತೃಗಳಿಗೆ ಎಡೆ ಇಕ್ಕಬೇಕು. ಯಾವ ರೀತಿಯಾಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಇವಾಗ, ಹೆಂಗೆ ಎಲ್ಲ
ಹಬ್ಬಗಳು ಹೆಂಗೆ ಆಡಂಬರವಾಗಿ ಆಗ್ತಾಯಿದ್ರೋ ಅದೇ ರೀತಿಯಾಗಿ ಪಿತೃಪಕ್ಷನೂ ಒಂದು ಹಬ್ಬ ಹರಿದಿನ ಅಂತೇಳಿ ಆಡಂಬರವಾಗಿ ಮಾಡ್ತಾಯಿದ್ದೆ. ಇದರಲ್ಲಿ ಆಡಂಬರ ಅಂತ ಏನೂ ಇಲ್ಲ. ಅದೇ ರೀತಿ ಯಾವ ರೀತಿ ಮಾಡಬೇಕು ಅಂತಂದರೆ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಇದನ್ನು ಪಿತೃಗಳಿಗೆ ನಾವು ಮನೆಯಲ್ಲಿ ಕಾರ್ಯವನ್ನು ಮಾಡುವಾಗ ದಕ್ಷಿಣಾಭಿಮುಖವಾಗಿ ಫೋಟೋಗಳು, ಅಂದರೆ ಅವರ ಒಂದು ಪಿತೃಗಳ ಫೋಟೋ ಇತ್ತು ಅಂದರೆ ಫೋಟೋ, ಇಲ್ಲ ಅಂತ ಹೇಳಿದ್ರೆ ಕಳಸವನ್ನು, ಒಬ್ಬೊಬ್ಬರು ಕಳಸಗಳನ್ನು ಇಡ್ತಾರೆ. ಅದೇ ರೀತಿಯಾಗಿ ಫೋಟೋಗಳನ್ನು ದಕ್ಷಿಣಾಭಿಮುಖವಾಗಿ ಇಟ್ಟು ಅಲ್ಲಿ ಒಂದು ಬಾಳೆ ಎಲೆಯನ್ನು ಹಾಸಿ ಅಲ್ಲಿ ಅವ್ರಿಗೆ ಇಷ್ಟವಾದಂಥ ಊಟಗಳನ್ನು ಬಡಿಸಿ ಅವ್ರಿಗೆ ಬಟ್ಟೆ ಆಗಿರ್ಬೋದು ಅವರ ಒಂದು ಇಷ್ಟ ಪದಾರ್ಥಗಳನ್ನು ಇಟ್ಟು ನಿಮ್ಮ ಒಂದು ಕುಟುಂಬಸ್ಥರು ಮಾಡಬೇಕು ಕಾರ್ಯ. ಅದೇ ರೀತಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಎಲ್ಲರೂ 6:30, 7:30, 8:00ವರೆಗೆ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದು ಯಾವ ರೀತಿ ಅಂದರೆ ಊಟ ಎಲ್ಲ ಎಲೆ ಮೇಲೆ ಬಡಿಸ್ಬಿಟ್ಟು ಬಾಕ್ಲು ಹಾಕೊಬಿಡ್ತಾರೆ. ಆ ಬಾಕ್ಲು ಹಾಕೊಂಡಾಗ ಏನಾಗುತ್ತೆ, ಎಲ್ಲಿಂದ ಬರ್ತಾರೆ ಪಿತೃದೇವತೆಗಳು ಅಲ್ವಾ? ಅದೇ ರೀತಿಯಾಗಿ 6:30 ಇಂದ 7:30 ಯಾಕೆ ನಾವು ಈ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ, ಮನುಷ್ಯ ಯಾಕೆ ಉದ್ಧಾರ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಈ ಗೋಧೂಳಿ ಸಮಯ ಅಂತ ಕರಿತೀವಿ ನಾವು. ಈ ಗೋಧೂಳಿ ಸಮಯ ಅಂತಂದರೆ ಏನು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಮನೆ ಬರೋ ಸಮಯ. ಎಷ್ಟೋ ಜನ ಹಳ್ಳಿ ಕಡೆ ನೀವು ನೋಡಿರ್ತೀರ, ಹಸು ಸಾಕಿರ್ತಾರೆ, ಅವರು ಮನೆಯಿಂದ ಮೇಯಕ್ಕೆ ಬಿಟ್ಟಿರ್ತಾರೆ. ಹಸುಗಳೆಲ್ಲನೂ ಊರೆಲ್ಲ ಸುತ್ತಕೊಂಡು ಮೇಯ್ಕೊಂಡು ಮನೆಗೆ ಬರೋ ಸಮಯದಲ್ಲಿ ಏನಾಗ್ತದೆ, ಮಹಾಲಕ್ಷ್ಮಿ ಬರೋ ಸಮಯ. ಆ ಮಹಾಲಕ್ಷ್ಮಿನೂ ಕರಿತಾ ಇರ್ತಾರೆ, ಈ ಕಡೆ ಪಿತೃದೇವತೆ ಕರೀತಾ ಇರ್ತಾರೆ. ಅದೇ ರೀತಿ ನಾವು ಒಂದು ಶ್ರಾದ್ದವನ್ನು ಮಾಡಿದಾಗ ಏನು ಮಾಡ್ತೀವಿ ಅಂದರೆ ಅದನ್ನು ಅಪರ ಕಾರ್ಯ ಅಂತ ಕರಿತೀವಿ. ಈ ಅಪರ ಕಾರ್ಯ ಅಂತಂದರೆ ಏನು ಅಂದರೆ ಅಪರಾಹ್ನದಲ್ಲಿ ಮಾಡುವುದು. ಈಗ 12 ಗಂಟೆಯಿಂದ 2 ಗಂಟೆ ತನಕ ಎಡೆಯಕ್ಕಿ ಪೂಜೆ ಮಾಡಿ ಅಂತ ಹೇಳ್ತೀವಿ. ಸೊ ಇವ್ರು ಏನು ಮಾಡ್ತಾರೆ, 6:30 ಇಂದ 7:30 ಮಾಡಿಬಿಟ್ಟು ಕಾರ್ಯ ಮಾಡಿ ಎಲ್ಲರೂ ಊಟಕ್ಕೆ ಕರಿತೀವಿ ಅಂತೇಳಿ ಎಲ್ಲರೂ ಕರೆದು ಸೇರಿಸಿ ಮಾಡ್ತಾರೆ. ಸೊ ಅಲ್ಲಿ ಇವ್ರಿಗೆ ಯಾವ ಆಶೀರ್ವಾದವೂ ಸಿಗಲ್ಲ. ಇದ್ದಂಥ ಮನೆಯಲ್ಲಿ ಲಕ್ಷ್ಮಿನೂ ಬಂದಿಲ್ಲ, ಪಿತೃಗಳ ಅನುಗ್ರಹನೂ ಅವ್ರಿಗೆ ಸಿಕ್ಕಲಿಲ್ಲ. ಹಂಗಾಗಿ ಏನು ಮಾಡಬೇಕು, ಎಲ್ಲರೂ ಕುಟುಂಬಸ್ಥರು ಕೂಡಿ ಕುಟುಂಬ ಮಾಡಿಕೊಂಡು ಮಧ್ಯಾಹ್ನ ಸಮಯದಲ್ಲಿ ಇಡಿ. ಯಾಕಂತಂದರೆ ನೀವು ಮಾಡುವಂಥ ಕಾರ್ಯದಲ್ಲಿ ಪಿತೃಗಳಿಗೆ ಋಣ ತೀರಿಸಬೇಕು ಅಂತೇಳಿದ್ರೆ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ ನಿಮ್ಮ ಮನೆ ಕಾರ್ಯ ಎಲ್ಲ ಮುಗಿಸಿ ಊಟ ಇಟ್ಟು ಆ ಒಂದು ಊಟದಲ್ಲಿ ಒಂದು ಸ್ವಲ್ಪ ಭಾಗವನ್ನು ತಗೊಂಡೋಗಿ ಕಾಗಿಗಿಡಿ. ಅದೇ ರೀತಿ ನಾವೇನು ಹೇಳ್ತೀವಿ ಅಂದರೆ ಪಿತೃದೇವತಂ ನಮಸ್ಕೃತ್ಯ ಗರುಡ ರುದ್ರ ವಾಯಸ ಜಲಚರ ಮುಖೇನ ಪಿತೃದೇವತಂ ನಮಸ್ಕೃತ್ಯ ಅಂತ ಕರಿತೀವಿ. ಅಂದರೆ ಪಿತೃಗಳನ್ನು ನಾವು ನೋಡಬೇಕು. ಯಾವ ರೀತಿಯಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಕಾಗೆ, ಪ್ರಾಣಿ, ಪಕ್ಷಿ, ನಾಯಿ, ಈ ಥರ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಪಿತೃಗಳನ್ನು ನೋಡ್ತೀವಿ. 12 ಗಂಟೆಯಿಂದ 2 ಗಂಟೆ ಒಳಗಡೆ ನೀವು ತಂದು ಮಾಡಿದಂಥ ಅಡುಗೆಯನ್ನು ಪಿತೃಗಳಿಗೆ ಒಂದು ಭಾಗ ಇಟ್ಟು ಆಶೀರ್ವಾದ ತಗೊಂಡು ಆ ಪಿತೃಗಳು ಸಂತೃಪ್ತಿ ಆಗ್ತಾರೆ. ಗುರುಗಳೇ, ಈಗ ಈ ಶ್ರಾದ್ದ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಾವು ಯಾವೆಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು? ಅಂದರೆ ಈ ಶ್ರಾದ್ದ ಮಾಡುವಾಗ ಅಂತ ಹೇಳಿದ್ರೆ ಈ ಒಂದು ಶ್ರಾದ್ದದಲ್ಲಿ ಅಂದರೆ ಬ್ರಾಹ್ಮಣರಿಗೆ ಭೋಜನ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಶ್ರಾದ್ದವನ್ನು ಮಾಡಿದಾಗ ಎಷ್ಟೋ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಯಂ ಪಾಕದಾನ ಅಂತ ಬರ್ತದೆ. ಅಂದರೆ ಸ್ವಯಂ ಪಾಕದಾನ ಅಂತ ಹೇಳಿದ್ರೆ ಈಗ ನೀವು ತರುವಂತಹ ಒಂದು ಪಾಕ ಅಂತ ಹೇಳಿದ್ರೆ ಏನು ಕರಿತೀವಿ ಅಂತ ಹೇಳಿದ್ರೆ ನಾವೇ ಅಂದರೆ ಬ್ರಹ್ಮಚಾರಿಗಳಾದಂಥ ಬ್ರಾಹ್ಮಣರು ಅವರ ಒಂದು ಊಟವನ್ನು ಅವರೇ ಸ್ವಯಂ ಪ್ರೇರಿತರಾಗಿ ರೆಡಿ ಮಾಡ್ಕೊಳ್ಳುವುದು. ಅಂದರೆ ಈಗ ನಾವು ಶ್ರಾದ್ದದಲ್ಲಿ ಊಟ ನೀವು ತಗೊಬಂದು ಕೊಟ್ಟರು ಯಾರು ಕರ್ತೃಗಳಾಗಿರ್ತಾರೋ ಅಥವಾ ಬ್ರಾಹ್ಮಣರು ಅದನ್ನು ಊಟ ಮಾಡಲ್ಲ. ಹಾಗಾಗಿ ಸ್ವಯಂ ಪಾಕದಾನ ಅಂಥೇಳಿ ಅಕ್ಕಿ, ಬೇಳೆ, ತರಕಾರಿಗಳು, ದವಸ, ಧಾನ್ಯ ಅವ್ರ ಮನೆಯಲ್ಲಿ ಬೆಳೆದಿರುವಂಥದ್ದು ಏನಾದ್ರು ಪದಾರ್ಥಗಳಿತ್ತು ಅಂತಂದರೆ ಅಂಥವನ್ನ ಒಂದು ಭಗವಂತನ ಅನುಗ್ರಹ ಪ್ರೇರಣೆ ಆಗಲಿ ಅಂತೇಳಿ ದಾನವಾಗಿ ಬ್ರಾಹ್ಮಣರಿಗೆ ಯಾರು ಕಾರ್ಯ ಮಾಡಿಸಿರ್ತಾರೋ ಅವ್ರಿಗೆ ಕೊಟ್ಟು ಅದನ್ನು ಆಶೀರ್ವಾದನ ಪಡ್ಕೋಬೇಕು. ಅದೇ ರೀತಿಯಾಗಿ ಈ ಪೂಜೆಗೆ ಅಂತೇಳಿ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಏನು ಅಂತ ಹೇಳಿದ್ರೆ ನಾವು ಶ್ರೀರಂಗಪಟ್ಟಣಕ್ಕೆ ಪೂಜೆಗೆ ಹೋಗ್ತಾ ಇದ್ದೀವಿ, ನಾವೇನಾದರೂ ಮನೆಯಿಂದ ತಗೊಂಡು ಹೋಗ್ಬೇಕಾ ಅಥವಾ ಈ ಪೂಜೆಗೆ ಏನಾದ್ರೂ ಐಟಮ್ಗಳಿದೆಯಾ ಅಂತ ಎಷ್ಟೋ ಜನ ಕೇಳ್ತಾ ಇರ್ತೀರ. ಅದಕ್ಕೆ ನಾವೇನು ಹೇಳ್ತೀವಿ ಅಂತೇಳಿದ್ರೆ ಈ ಒಂದು ತಿಲ ತರ್ಪಣ ಮಾಡಿಸೋರು ಏನು ಬೇಕು ಅಂದರೆ ತಿಲ ಅಂದರೆ ಎಳ್ಳನ್ನು ತಗೊಬರ್ಬೋದು, ಜೊತೆಯಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಕಾಸು ಮತ್ತು ಪೂಜಾ ಸಾಮಗ್ರಿ. ಇನ್ನು ಪಿಂಡ ಪ್ರದಾನ ಮಾಡಿಸೋರು ಅದಕ್ಕೆ ಪಿಂಡ ಪ್ರದಾನಕ್ಕೆ ಬೇಕಾದಂಥ ಅಕ್ಕಿ ಹಿಟ್ಟು, ತಿಲ ತರ್ಪಣಕ್ಕೆ ಬೇಕಾದಂಥ ತಿಲ, ಹಂಗಾಗಿ ಪೂಜಾ ಸಾಮಗ್ರಿಗಳು. ಇನ್ನು ಮೋಕ್ಷ ನಾರಾಯಣ ಬಲಿಗೆ ಮಾಡ್ತೀನಿ ಅಂತಂದರೆ ಆ ಮೋಕ್ಷ ನಾರಾಯಣ ಬಲಿಗೆ ಮಾತ್ರನೇ ಸಪ್ರೇಟಾಗಿರ್ತದೆ ಅಂತ ಹೇಳಿದ್ರೆ ಒಂದು ತೆಂಗಿನಕಾಯಿ, ಒಂದು ಮೊಳೆ, 108 ಚಿಲ್ಲರೆ ಕಾಸು ಮತ್ತು ತುಪ್ಪ. ಅಂದರೆ ಇದನ್ನು ತಗೊಂಡು ಆ ತೆಂಗಿನಕಾಯಿಯನ್ನು ಎಷ್ಟು ಜನ ಇದ್ದಾರೆ ಅವರ ಮನೆಯಲ್ಲಿ ಆ ಅಷ್ಟು ಜನಕ್ಕೂ 7 ಬಾರಿ ದೃಷ್ಟಿಯನ್ನು ತೆಗೆದುಕೊಂಡು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಕೊಂಡು ಬರಬೇಕು. ಇಲ್ಲ ನಮಗೆ ಸುಮಾರು ಜನ ಅಲ್ಲಿಂದ ಬರುವಾಗ ನಮಗೆ ಐಟಮ್ಗಳು ಸಿಗಲ್ಲ ಗುರುಗಳೇ ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕಿಸಿದ್ರೆ ಇಂಥ ಪೂಜೆನ ನಾವು ಮಾಡಿಸ್ಬೇಕು ಅಂತ ಮುಂಚಿತವಾಗಿ ನಮಗೆ ಕರೆ ಮಾಡಿ ನೀವು ತಿಳಿಸಿದ್ರೆ ಆ ಪೂಜೆಗೆ ಏನು ಬೇಕು ಸಾಮಗ್ರಿಗಳನ್ನು ನಮ್ಮ ಕಡೆಯಿಂದನೇ ನಾವು ಒದಗಿಸ್ಕೊಡ್ತೀವಿ. ಅದಕ್ಕೆ ನಮ್ಮ ತಂಡದವರು ಇದ್ದಾರೆ, ಅವರಿಗೆ ನಿಮಗೆ ಯಾವ ರೀತಿಯಾಗಿ ಸಾಮಗ್ರಿಗಳು ಬೇಕೋ ಎಲ್ಲ ನಿಮಗೆ ಸಹಾಯ ಮಾಡ್ತಾರೆ. ಜೊತೆಯಲ್ಲಿ ನಮ್ಮ ಕಡೆಯಿಂದನೇ ಪೂಜಾ ಸಾಮಗ್ರಿಗಳು, ಅದಕ್ಕೆ ಪೂಜೆ ಮಾಡುವಂಥ ಸ್ಥಳ,
ಜೊತೆಯಲ್ಲಿ ನೀವು ಬರುವಂಥ ಕರ್ತೃಗಳಿಗೆ ಬ್ರಾಹ್ಮಣದ ಭೋಜನದ ವ್ಯವಸ್ಥೆ ಇರ್ತದೆ. ಮತ್ತು ನಿಮ್ಗೇನಾದ್ರೂ ಈಗ ಬೆಂಗಳೂರಿಂದ ಬರುವವರಿಗೆ ವಾಹನದ ವ್ಯವಸ್ಥೆ ಬೇಕು ಅಂದರೆ ನಮಗೆ ಮುಂಚಿತವಾಗಿ ತಿಳಿಸ್ಬೇಕು. ಅಥವಾ ನಿಮಗೆ ಏನಾದ್ರು ಉಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಬೇಕು, ತುಂಬ ದೂರದಿಂದ ಬರ್ತಾ ಇರ್ತೀವಿ ಅಂತ ಹೇಳಿದ್ರೆ ನಿಮಗೆ ಉಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ನಮ್ಮ ಒಂದು ಶ್ರೀ ಪೂಜಾ ಸರ್ವಿಸಸ್ ಅಂತ ಇದೆ, ಅದ್ರ ಕಡೆಯಿಂದ ನಾವು ನಿಮಗೆ ಎಲ್ಲನೂ ಒದಗಿಸ್ಕೊಡ್ತೀವಿ. ಓಕೆ ಗುರುಗಳೇ, ಈಗ ಈ ಪಿತೃಪಕ್ಷದಲ್ಲಿ ನಾವು ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವೆಲ್ಲ ಕಾರ್ಯಗಳನ್ನು ಮಾಡಬಾರ್ದು? ಅಂದರೆ ಈ ಕಾರ್ಯಗಳು ಅಂದರೆ ಈ ಪಿತೃಪಕ್ಷದಲ್ಲಿ ಏನು 15 ದಿನ ನಾವು ಪಿತೃಗಳಿಗೆ ಅಂತಲೇ ಮೀಸಲಿಟ್ಟಿದ್ದಾಗ ನಾವು ಶುಭ ಸಮಾರಂಭಗಳು ಅಂದರೆ ಮದುವೆ, ಗೃಹ ಪ್ರವೇಶ, ನಾಮಕರಣ ಈ ರೀತಿಯಾದಂಥ ದಿನಗಳಿಗೆ ಹೊಸ ವಾಹನ ಖರೀದಿ ಮಾಡೋಕ್ಕೆ ಯೋಗ್ಯ ದಿನಗಳಿರಲ್ಲ. ಅಂದರೆ ಎಲ್ಲ ಪಿತೃ ನಕ್ಷತ್ರಗಳಿರ್ತದೆ. ಪಿತೃಗಳಿಗೋಸ್ಕರ ಮೀಸಲಿಟ್ಟ ದಿನದಲ್ಲಿ ಪಿತೃ ಕಾರ್ಯಗಳು ಮಾಡ್ತಾ ಇದ್ದಾಗ ಶುಭ ಸಮಾರಂಭಗಳಿಗೆ ಅಲ್ಲಿ ನಕ್ಷತ್ರ ಆಗಿರ್ಬೋದು, ಸಮಯ ಯಾವುದೂ ಚೆನ್ನಾಗಿರಲ್ಲ. ಹಂಗಾಗಿ ಈ ಒಂದು ಸಮಯದಲ್ಲಿ ಪಿತೃಗಳಿಗೆ ಮಾಡಿ ಪಿತೃ ಕಾರ್ಯಗಳನ್ನು ಮಾಡಿ ಪಿತೃಗಳ ಆಶೀರ್ವಾದ ತಗೊಂಡು ನೀವೇನು ಕಾರ್ಯಗಳನ್ನ ಮಾಡಬೇಕು, ಹೊಸ ಕಾರ್ಯಗಳು, ಹೊಸ ಮನೆ ಕಟ್ಟೋದು, ಹೊಸ ಕಾರ್ ತೊಗೊಳ್ಳುವಂಥದ್ದು, ಸೈಡ್ ತೊಗೊಳ್ಳೋದು, ಹೀಗೆ ಶುಭ ಕಾರ್ಯಗಳನ್ನು ಮಾಡೋಕ್ಕಿಂತ ಮುಂಚೆ ಪಿತೃಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಆಶೀರ್ವಾದ ಪಡ್ಕೊಂಡು ಮಾಡೋದ್ರಿಂದ ಇನ್ನೂ ಹೆಚ್ಚಾಗಿ ನಿಮಗೆ ಆಶೀರ್ವಾದ ಸಿಗ್ತದೆ. ಹಂಗಾಗಿ 15 ದಿನ ಯಾವುದೂ ಶುಭ ಸಮಾರಂಭಗಳನ್ನು ಮಾಡಬೇಡಿ, ಪಿತೃ ಕಾರ್ಯಗಳನ್ನು ಮಾಡಿ ನಿಮ್ಮ ಪಿತೃಗಳಿಗೆ ಒಂದು ಊಟ ಹಾಕಿ, ಕಾಗೆಗೆ ಊಟ ಹಾಕಿ, ಕಪ್ಪು ನಾಯಿಗಾಗಿರ್ಬೋದು, ಹಸುವಿಗೆ ಮತ್ತು ನಾಯಿಗಳಿಗೆ ಊಟ ಹಾಕಿ, ಇರುವೆಗಳಿಗೆ ಊಟ ಹಾಕಿ, ಈ ರೀತಿಯಾಗಿ ಪಿತೃ ಋಣಗಳನ್ನು ತೀರಿಸ್ಕೊಂಡು ನೀವು ಮುಂದಾಗುವಂಥ ಕೆಲಸದಲ್ಲಿ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಇದೊಂದು 15 ದಿನ ಶುಭ ಸಮಯ ಇರುತ್ತೆ. ಈ ಒಂದು ಕಾರ್ಯವನ್ನು ನದಿ ತೀರದಲ್ಲಿ ಮಾಡಿಕೊಂಡು ನಿಮ್ಮ ಕರ್ಮಗಳನ್ನು ಕಳ್ಕೊಂಡು, ಅಂದರೆ ಒಂದು ಪಿತೃ ಕಾರ್ಯಗಳನ್ನು ಮಾಡೋದ್ರಿಂದ 21 ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತಂತೆ. ಹಾಗಾಗಿ ನಾವು ಹುಟ್ಟಿದಂಥ ತಂದೆ ತಾಯಿ ಅಥವಾ ನಮ್ಮ ವಂಶಸ್ಥರಿಗೆ ಒಂದು ಎಳ್ಳು ನೀರನ್ನು ಕೊಡೋದ್ರಿಂದ ಅವರ ಅನುಗ್ರಹ ಏನು ಅಂದರೆ ನಮ್ಮ ಮಕ್ಕಳು ಬಾಳಿ ಬದುಕಿರೋ ತನಕ ಅವ್ರಿಗೆ ಅನ್ನ ನೀರಿಗೆ ಕೊರತೆ ಬರದೇ ಇರಲಿ ಅಂಥೇಳಿ ಇದೊಂದು ಪದ್ಧತಿ ಅಷ್ಟೇ, ಆಯ್ತಲ್ಲ. ಅನ್ನ ನೀರು ಅಂದರೆ ಪಿಂಡದಲ್ಲಿ ಮಾಡ್ತೀವಿ, ಅನ್ನದಲ್ಲಿ ಪಿಂಡವನ್ನು ಮಾಡಿ ಅದಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಬಾಳೆಹಣ್ಣು ಮತ್ತು ತಿಲ ಎಲ್ಲವನ್ನು ಹಾಕಿ ಕರ್ಮಗಳ ಮುಖಾಂತರದಲ್ಲಿ ಕರ್ಮಗಳನ್ನು ಕಳೆಯೋಕ್ಕೆ ಅದು ಅನ್ನದ ರೂಪದಲ್ಲಿ ಮಾಡಿ ನಾವು ಮೀನುಗಳಿಗೆ ಕೊಡ್ತೀವಿ. ಮೀನು ಅಂತ ಹೇಳಿದ್ರೆ ಮತ್ಸ್ಯ ಅಂದರೆ ವಿಷ್ಣು ಸ್ವರೂಪ. ಹಾಗಾಗಿ ಆ ಒಂದು ಭಗವಂತನ ಪ್ರೇರಣೆ ಆಗ್ತದೆ. ನೀವು ಮಾಡಿದಂಥ ಒಂದು ಪಿಂಡ ಪ್ರದಾನ ಆ ಭಗವಂತ ಅನುಗ್ರಹ ಹರಿಯ ನೀರಲ್ಲಿ ಬಿಡೋದ್ರಿಂದ ನಿಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು ಕಳೆಯುತ್ತೆ. ಹಾಗಾಗಿ ನೀವು ತಂದೆ ತಾಯಿಯ ಋಣವನ್ನು ತೀರ್ಸೋಕ್ಕೆ, ನಿಮ್ಮ ಪಿತೃಗಳ ಋಣವನ್ನು ತೀರ್ಸೋಕ್ಕೆ 15 ದಿನ ನಾವು ನಿಮಗೋಸ್ಕರ ಈ ಕಾರ್ಯಗಳನ್ನು ಮಾಡಿಸ್ಕೊಡ್ತೀವಿ. ನಿಮ್ಮ ಪಿತೃಗಳ ಋಣವನ್ನು ಕಳಿಸೋಕ್ಕೆ, ನಿಮ್ಮ ಕರ್ಮಗಳನ್ನು ಕಳೆಯೋಕ್ಕೆ ಈ ಒಂದು ನದಿ ತೀರದಲ್ಲಿ ಮಾಡುವಂಥ ಈ ಶ್ರಾದ್ದದಲ್ಲಿ ನೀವು ಕುಟುಂಬಸ್ಥರಾಗಿ ಎಲ್ಲ ಬಂದು ನಿಮ್ಮ ಪಿತೃಗಳ ಋಣವನ್ನು ತೀರಿಸ್ಕೊಂಡು ಮಾಡ್ತಾ ಇರುವಂಥ ಈ ಶ್ರಾದ್ದದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜನ್ಮ ಜನ್ಮಾಂತರ ಕರ್ಮಗಳು ಏನಿದೆ, ಪಿತೃಶಾಪ, ಮಾತೃಶಾಪ, ಭಗಿನಿ ಶಾಪ, ಬಾತುಲ ಶಾಪ, ಸ್ತ್ರೀ ಶಾಪ, ಈ ರೀತಿಯಾಗಿ ಋಣಗಳನ್ನು ಕರ್ಮಗಳನ್ನು ಕಳ್ಕೊಂಡು ಅದೇ ರೀತಿಯಾಗಿ ನಿಮಗೆ ಒಂದು ಅವಕಾಶ ಅಂದರೆ ಎಷ್ಟೋ ಜನಕ್ಕೆ ತಂದೆ ತಾಯಿ ಇರಲ್ಲ, ಅಂಥವ್ರು ಚೆನ್ನಾಗಿ ಬಾಳಿ ಬದುಕಿಸಿ ನಿಮಗೆ ದೊಡ್ಡವರಾಗಿ ಮಾಡಿರ್ತಾರೆ. ಎಷ್ಟೋ ಜನಕ್ಕೆ ಈ ಒಂದು ಸಮಯದಲ್ಲಿ ನಾನು ನಿಮಗೆ ಒಂದೇ ಒಂದು ಚಿಕ್ಕ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ, ತುಂಬ ಬಡತನ ಅಂತೆ ಅವ್ರ ಮನೇಲಿ, ಏನು ಮಾಡೋಕ್ಕೇ ಗತಿನೇ ಇರಲ್ಲ, ತುಂಬ ಬಡತನ. ಅವತ್ತೊಂದು ದಿನದ್ದು ತಿನ್ನಬೇಕು, ಅವತ್ತು ಜೀವನ ಸಾಗಿಸ್ಬೇಕು. ತಂದೆ ತಾಯಿ ಮಕ್ಕಳು ಇರ್ತಾರೆ, ತುಂಬ ಕಷ್ಟಪಟ್ಟು ತಂದೆ ತಾಯಿ ಮಕ್ಕಳನ್ನ ಬೆಳೆಸಿರ್ತಾರೆ. ಅದೇ ರೀತಿಯಾಗಿ ಮಗ ಏನು ಮಾಡ್ತಾನೆ, ಎಲ್ಲ ಚೆನ್ನಾಗಿ ಎಲ್ಲ ಓದಿ ದೊಡ್ಡವನಾಗೋ ತನಕ ತಂದೆ ಒಂದು ಇದರಲ್ಲಿ ಬೆಳಿತಾನೆ, ಹಂಗಲ್ಲಿ ಬೆಳೆದು ದೊಡ್ಡ ಕೆಲಸಕ್ಕೆ ಹೋಗ್ತಾನೆ. ಆದರೆ ಮನೇಲಿ ಬಡತನ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಓದೋಕ್ಕಿಲ್ಲ, ಪುಸ್ತಕ ಇಲ್ಲ. ಎಷ್ಟೋ ಜನ ಅದೇ ರೀತಿಯಾಗಿ ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ. ಕೊನೆಯಲ್ಲಿ ಏನಾಗ್ತದೆ, ಎಷ್ಟೋ ವಯಸ್ಸಾದ ಮೇಲೆ ಏನಾಗುತ್ತೆ, ತಂದೆ ತೀರೋಗ್ಬಿಡ್ತಾನೆ, ತಾಯಿನೂ ತೀರೋಗ್ಬಿಡ್ತಾನೆ, ಮಗ ಮದುವೆ ಆಗಿ ದೊಡ್ಡ ಶ್ರೀಮಂತ ಆಗಿರ್ತಾನೆ. ಅದೇ ರೀತಿಯಾಗಿ ಎಲ್ಲರೂ ಶ್ರಾದ್ದ ಮಾಡ್ತಾಯಿದ್ದೀವಿ ಬನ್ನಿ, ಎಲ್ಲರೂ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಕಾರ್ಯ ಮಾಡ್ತಾಯಿದ್ದೀನಿ ಬನ್ನಿ ಅಂತ ಹೇಳಿರ್ತಾನೆ. ಅದೇ ರೀತಿಯಾಗಿ ಎಲ್ಲರೂ ಕುಟುಂಬಸ್ಥರು ಬಂದು ಎಲ್ಲ ಊಟ ಮಾಡ್ತಾ ಇರ್ತಾರೆ. ಮಗಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ಏನು ಮಾಡ್ತಾರೆ, ಊಟ ಬಡಿಸ್ತಾ ಇರ್ತಾರೆ. ಆಗ ಎಲ್ಲರೂ ಪಾಯಸ ಹಾಕ್ಕೊಂಡು ಬರ್ತಾ ಇರ್ತಾರೆ. ಆಗ ಮಗ ಏನು ಮಾಡ್ತಾನೆ, ಊಟ ತಿನ್ನುವಾಗ ಅಳ್ತಾ ಇರ್ತಾನೆ. ಯಾಕಪ್ಪ, ಯಾರೋ ಕೇಳ್ತಾರೆ, ಏನಕ್ಕೋ ಪಾಯಸ ತಿಂತಾಯಿದ್ದೆ, ಅಳ್ತಾ ಇದೆಯಾ ಅಂತ. ಅವನ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಶ್ರಾದ್ದದಲ್ಲಿ ತಂದೆ ತಾಯಿ ಮುಂದೆ ಪಾಯಸ ಬಡಿಸಿರ್ತಾರೆ ಬಾಳೆಯಲ್ಲಿ, ನೋಡಿ ಅಳುವಾಗ ಹೇಳ್ತಾನೆ, ನಮಗೆ ಆವಾಗ ಪಾಯಸ ತಿನ್ನೋಕ್ಕೆ ದುಡ್ಡೇ ಇರಲಿಲ್ಲ, ಆಯಿತಾ, ಅಷ್ಟು ಕಷ್ಟದಲ್ಲಿ ನಮ್ಮ ತಂದೆ ತಾಯಿಗಳು ಸಾಕಿದ್ರು. ಅದೇ ರೀತಿ ಈಗ ಅವರ ಶ್ರಾದ್ದವನ್ನು ಮಾಡ್ತಾಯಿದ್ದೀವಿ, ನಮ್ಮ ತಂದೆ ತಾಯಿಗೆ ಪಾಯಸ ಅಂದರೆ ಇಷ್ಟ ಇತ್ತು, ಪಾಯಸ ಬಡಿಸಿದ್ದೀನಿ, ಆದರೆ ಅದು ತಿನ್ನೋಕ್ಕೆ ನಮಗೆ ತಂದೆ ತಾಯಿಯೇ ಇಲ್ಲ ಅಂತ ತುಂಬ ದುಃಖ ಪಡ್ತಾರೆ. ಅದೇ ರೀತಿಯಾಗಿ ಇದ್ದಂಥ ಪಿತೃಗಳ ಋಣ ತೀರ್ಸೋಕ್ಕೆ ಒಂದು ಅವಕಾಶ ಇದೆ. ಅದೇ ರೀತಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ಅನಾಥಾಶ್ರಮಕ್ಕೆ ಬಿಡೋದಾಗಿರ್ಬೋದು, ಬೇರೆ ಇನ್ನೊಂದು ಕಾರ್ಯಗಳಲ್ಲಿ ಮಾಡೋದಾಗಿರ್ಬೋದು,
ನೀವು ಚೆನ್ನಾಗಿ ಇರುವಾಗ ಅವ್ರನ್ನ ಚೆನ್ನಾಗಿ ತಂದೆ ತಾಯಿಗಳಿಗೆ ಕುಟುಂಬಸ್ಥರ ಜೊತೆಯಲ್ಲಿರಿ. ಯಾವುದೇ ರೀತಿಯಾದಂಥ ಜಗಳಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಅಣ್ಣ ತಮ್ಮಂದಿರು ದಾಯಾದಿಗಳು ಯಾವುದೂ ಇಲ್ಲದೇ ಈ ಒಂದು ಕಾರ್ಯಗಳಲ್ಲಿ ಕುಟುಂಬಸ್ಥರಾಗಿ ಬನ್ನಿ. ಎಷ್ಟೋ ಜನ ನಾವು ನೋಡಿದ್ದೀವಿ, ಅಣ್ಣ ಜಗಳ ಆಡಿಕೊಂಡು ತಮ್ಮ ಜಗಳ ಆಡಿಕೊಂಡು ಯಾರೂ ಶ್ರಾದ್ದಕ್ಕೆ ಬರಲ್ಲ. ಅದೇ ರೀತಿ ಕೂಡು ಕುಟುಂಬಕ್ಕೆ ಬಂದು ನೀವು ಕಾರ್ಯ ಮಾಡಿ ನೋಡಿ, ಎಲ್ಲದರಲ್ಲೂ ನಿಮಗೆ ಭಗವಂತನ ಅನುಗ್ರಹ ಆಗ್ತದೆ, ಪಿತೃಗಳ ಅನುಗ್ರಹ ಆಗ್ತದೆ, ಎಲ್ಲದರಲ್ಲೂ ನೀವು ಅಭಿವೃದ್ಧಿಯನ್ನು ಕಾಣ್ತೀರ. ತುಂಬ ಒಳ್ಳೆಯ ಸಂದೇಶನ ನಮ್ಮ ಚಾನಲ್ ಮುಖಾಂತರ ಸಮಾಜಕ್ಕೆ ಕೊಟ್ಟಿದ್ದೀರ ಗುರುಗಳೇ. ಹಾಗೆ ಪಿತೃಪಕ್ಷದ ಹಿನ್ನೆಲೆ ಮತ್ತು ಈ ಪಿತೃಪಕ್ಷದಲ್ಲಿ ನಾವು ನಮ್ಮ ಪಿತೃಗಳಿಗೆ ಯಾವ ರೀತಿ ಶಾಸ್ತ್ರಬದ್ಧವಾಗಿ ಹೇಗೆ ನಾವು ಪೂಜೆಗಳನ್ನು ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಕನ್ನಡ ಮಾಧ್ಯಮ ವೀಕ್ಷಕರ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು.